ಸಂಪೂರ್ಣ ಮಾಹಿತಿ ಇದೆ ನೋಡ್ರಿ, ಆ ಮಾಹಿತಿ ನಿಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಏನು ಅಂದ್ರ ನೀವು ಕಲಿತಾ ಇರ್ಬೋದು ಮತ್ತೆ ನಾನ್ ಕಲಿಸ್ತಾ ಇರ್ಬೋದು ಇದು ಇಂಡಿಯನ್ ರೇಖಿ, ಭಾರತೀಯ ರೇಖಿಯ ಮೂಲ ಯಾವುದು ಅಂದ್ರೆ ನಮ್ಮದೇ ದೇಶ. ಹಾಗಾಗಿ ಸಾಕಷ್ಟು ದಾಖಲೆಗಳೊಂದಿಗೆ ನಿಮ್ಗೆ ಇದರ ಮಾಹಿತಿಯನ್ನ ಕೊಡ್ತೀನಿ. ಹಾಗಾಗಿ ನೀವು ಇಂಡಿಯನ್ ರೇಖಿಯನ್ನ ಕಲಿಯೋದಕ್ಕೆ ಕುಂತೀರಿ, ಹಾಗಾಗಿ ನೀವು ಬಹಳ ಅದೃಷ್ಟವಂತರು. ಒಂದನೇ ವಿಷಯ. ಅದಾದ್ಮೇಲೆ ಎರಡನೇದು ಅತ್ಯಂತ ಮಹತ್ವದ್ದೇನು ಅಂದ್ರ ರೇಖಿ ಎಲ್ಲರಿಗೂ ಸಿಗೋದಿಲ್ಲ, ಗೊತ್ತಿರ್ಲಿ ನಿಮ್ಗೆ. ರೇಖಿ ಎಷ್ಟು ಅದ್ಭುತ ಅಂದ್ರ ನಾವು ಹುಡುಕಿದ್ರೆ ರೇಖಿ ಸಿಗೋದಿಲ್ಲ, ರೇಖಿನೇ ನಮ್ಮನ್ನ ಹುಡುಕುತ್ತೆ ಅಂತ. ಹಾಗಾಗಿ ರೇಖಿನೇ ಸ್ವಯಂ ನಿಮ್ಮನ್ನ ಆಯ್ಕೆ ಮಾಡಿದೆ. ಹಾಗಾದ್ರೆ ನೀವೆಲ್ಲರೂ ಅದೃಷ್ಟವಂತರು ಇದ್ದೀರಿಲ್ಲ? ಸ್ವಲ್ಪ ಹಿಂಗ್ ಮಾಡ್ರಿ. ಎಸ್ ಮ್ಯಾಮ್. ನಿಮ್ಗೆ ಗೊತ್ತಲ್ಲ ಫೇಸ್ಬುಕ್ ಲಿಂದ ಯಾರ್ಯಾರು ಬಂದಿರಿ, ಫಸ್ಟ್ ಟೈಮ್ ಯಾರ್ಯಾರು ಜಾಯ್ನ್ ಆಗಿದ್ರಿ ಸ್ವಲ್ಪ ಹಿಂಗ್ ಮಾಡ್ರಿ ಕೈ. ಧನಲಕ್ಷ್ಮಿ ಅವ್ರು ಇದ್ದಾರೆ, ಮಂಗಳ ಗೌರಿ ಇದ್ದಾರೆ, ಸಾಕಷ್ಟು ಜನ. ಆಲ್ಮೋಸ್ಟ್ ಇವತ್ 90% ಎಲ್ಲ ಹೊಸಬ್ರೆ ಇದ್ದೀರಿ, ಯಾಕಂದ್ರೆ ಹಳೆಯವ್ರಿಗೆ ನಾವು ಲಿಂಕ್ ಅನ್ನ ಕಳಿಸ್ಲಿಲ್ಲ. ನಿಮ್ಗ ಅಷ್ಟೇ ನೋಡೋದಿತ್ತು ಹೊಸಬ್ರಿ ಯಾವ ರೀತಿ ಇರ್ತೀರಿ ಅಂತ ಹೇಳಿ. ಓಕೆ, ಸೊ ಎಲ್ಲಾ ಯಾರ್ಯಾರು ಹೊಸಬ್ರಿದ್ರಿ ಅವರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹುಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ ಮತ್ತೆ ಶುಭಾರ್ಥಿಯನ್ನ ಹೇಳ್ತಾ, ಜೊತೆಗೆ ನಮ್ದೊಂದು ಟ್ರಸ್ಟ್ ಅಡಿಯಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಹಾಗಾಗಿ ಇದು ನಮ್ದು ವೈಯಕ್ತಿಕ ಕೆಲಸ ಇಲ್ಲ, ಒಂದು ಸಾಮಾಜಿಕ ಕಾರ್ಯದಲ್ಲಿ ನಿಮ್ಗೂ ಸಮೇತ ನಾವು ಸೇವೆಯನ್ನ ಕೊಡ್ತಾ ಇದೀವಿ. ಹಾಗಾಗಿ ಈ 3 ದಿನಗಳ ಕಾಲ ನೀವು ನನ್ ಜೊತೆಗೆ ನಡಿಬೇಕು ಅಂದ್ರ ಬೇಸಿಕ್ ಕೆಲವೊಂದು ರೂಲ್ಸ್ ಅನ್ನ ನೀವು ದಯವಿಟ್ಟು ಫಾಲೋ ಮಾಡ್ಬೇಕು. ಬೇಸಿಕ್ ರೂಲ್ಸ್ ಅಲ್ಲಿ ಅಂದ್ರ ಈ 3 ದಿನಗಳು ನೀವು ವಿಡಿಯೋ ಆನ್ ಮಾಡೋದಿದೆ ನೋಡ್ರಿ, ಇದು ಮೊದಲ ಆದ್ಯತೆ ಇದೆ. ನೀವು ಒಂದ್ ವೇಳೆ ವಿಡಿಯೋ ಆಫ್ ಇಟ್ರಿ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ನಿಮ್ ಮನೆಗೆ ಯಾರೋ ಬಂದಿದಾರ, ನೀವು ಡೋರ್ ಕ್ಲೋಸ್ ಮಾಡಿದ್ರಿ, ಹೆಂಗ್ ಫೀಲ್ ಆಗುತ್ತೆ? ಪುನಃ ಬರ್ತಾರ ಅವ್ರು ನಿಮ್ ಮನೆಗೆ? ಬರೋದಿಲ್ಲ. ನನ್ಗೂ ಹಂಗೆ ಫೀಲ್ ಆಗುತ್ತೆ. ನೀವೆಲ್ಲ ಹಿಂಗ್ ವಿಡಿಯೋ ಕ್ಲೋಸ್ ಮಾಡಿರ್ತೀರಿ ನೋಡಿ, ನನ್ಗನ್ಸ ಯಾರಿಗೆ ಹೇಳ್ಬೇಕು, ಯಾರ್ ಕೇಳ್ತಾ ಇದ್ದಾರಂತ ನಮ್ಗೆ ಎಲ್ಲ ಡೌಟ್ ಬರೋದಕ್ ಶುರುವಾಗುತ್ತೆ. ನನ್ಗನ್ಸ್ತು ಬರೀ ಬ್ಲಾಕ್ ಕಲರ್ ಸ್ಕ್ರೀನಿಗೆ ಏನ್ ಕತೆ ಹೇಳೋದು, ಅವ್ರಿಗೇನ್ ಜ್ಞಾನ ಕೊಡೋದು. ಎಷ್ಟೋ ಸಲ ವಿಡಿಯೋ ಆಫ್ ಜಾಸ್ತಿ ಅನಿಸಿದ್ರ ನಾನು 10 ನಿಮಿಷನಾಗ ನನ್ನ ಕ್ಲಾಸ್ ಅನ್ನ ಎಂಡ್ ಮಾಡಿರುವಂತ ಸಾಕಷ್ಟು ಉದಾಹರಣೆ ಇವೆ. ಹಾಗಾಗಿ ಮೊದಲು ನನಗ್ ನೀವು ಮಾಡ್ಬೇಕಾಗಿರುವಂತ ಮೊದಲ ಸಹಾಯ ಅಂತ ತಿಳ್ಕೊರಿ, ಅದು ಯಾವ್ದು ಅಂದ್ರೆ ನಿಮ್ಮ ವಿಡಿಯೋ ಆನ್ ಇರ್ಬೇಕು ಅನ್ನೋದು. ಎರಡನೇದು ಡೈರಿ ಮತ್ತು ಪೆನ್ನು ಕಂಪಲ್ಸರಿ ನಿಮ್ ಹತ್ರ ಇರ್ಬೇಕು. ಸಾಕಷ್ಟು ಅತ್ಯಂತ ಮಹತ್ವದ ಇಡೀ ಜೀವನ ಮತ್ತೆ ಮುಂದಿನ ಜೀವನದಲ್ಲೂ ನಿಮ್ಗೆ ಸಿಗ್ಲಾರದಂತಹ ಅತ್ಯಂತ ಅದ್ಭುತವಾಗಿರುವಂತಹ ಜ್ಞಾನವನ್ನ ನಾನು ಕೊಡೋದಕ್ಕೆ ಕುಂತೀನಿ. ನನ್ನ ಅನುಭವ ನಿಮ್ಗೆ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಕೆಲಸ ಏನು ಅಂದ್ರೆ ಅದನ್ನ ನೀವು ಬರೆದುಕೊಳ್ಬೇಕು. ಬರೆದಾಗ ಏನಾಗುತ್ತೆ ಅಂದ್ರ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಸೇವ್ ಆಗುತ್ತೆ. ಅವಾಗ ನಿಮ್ಗೆ ಯಾವಾಗೆಲ್ಲಾನು ರೇಖೆಯ ಅಗತ್ಯ ಬೀಳುತ್ತೆ, ಯಾವ್ದಾದ್ರು ಏನೋ ನೆನ್ಪು ಹೋಗಿದೆ ಅಥವಾ ಯಾವ್ದೋ ಒಂದ್ ರೀತಿ ಚಿಕಿತ್ಸೆ ಬೇಕಾಗಿದೆ, ನೀವು ಡೈರಿ ತೆಗೆದ್ರು ಸಮೇತ ನಿಮ್ಗೆ ಸ್ಟೆಪ್ಸ್ ಗಳು ಗೊತ್ತಾಗುತ್ತೆ. ಇಲ್ಲಾಂದ್ರೆ ನೀವೇನ್ ಮಾಡ್ತೀರಿ, ಕಾಲ್ ಮಾಡಿರ್ತೀರಿ, ನಾವು ಯಾವ್ದೋ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ, ನಿಮ್ಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ನಮ್ ಟೀಮ್ನವರಿಗೂ ಆಗೋದಿಲ್ಲ. ಹಾಗಾಗಿ ಎರಡನೇ ಕೆಲಸ ಯಾವ್ದು ಎರಡನೇ ಕೆಲಸ? ಎರಡನೇ ಕೆಲಸ ಯಾವ್ದು ಅಂದ್ರೆ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮೂರನೇ ಕೆಲಸ ಯಾವುದು ಅಂದ್ರ, ನೀವು ಈ ಹಿಂದೇನು ರೇಖಿ ಕಲ್ತಿರ್ಬೋದು. ಯಾರ್ಯಾರು ಕಲ್ತೀರಿ ಈ ಹಿಂದೆ ರಶ್ಮಿ ಮ್ಯಾಮ್ ಕಲ್ತಿದ್ದಾರೆ ಮೊದಲನೇ ಸ್ಕ್ರೀನ್ ನಲ್ಲಿ. ಸೆಕೆಂಡ್ ಸ್ಕ್ರೀನ್ ನಲ್ಲಿ ಈ ಹಿಂದೆ ರೇಖಿ ಕಲ್ತವ್ರು ಯಾರ್ಯಾರಿದ್ದೀರಿ? ಎರಡನೇದು ಗೀತಾ ನಂದಿನಿ ಮ್ಯಾಮ್ ಕಲ್ತಿದ್ದಾರೆ. ನೆಕ್ಸ್ಟ್ ಎಸ್ ಮಂಜುಳಾ ಮ್ಯಾಮ್ನು ಕಲ್ತಿದ್ದಾರೆ. ಎಸ್. ಈಗ ನಾನ್ ಹೇಳೋದ್ ಮೂರನೇ ಕಂಡೀಷನ್ ಏನು ಅಂದ್ರ, ನೀವು ಈ ಹಿಂದೆ ಯಾರ ಹತ್ರ ಕಲ್ತೀರಿ ನೋಡ್ರಿ, ಅವರಿಗೂ ನನ್ಗೂ ಕಂಪ್ಯಾರಿಸನ್ ಮಾಡೋದನ್ನ ಬಿಟ್ಟು ಹಾಕ್ರಿ ಮೈಂಡ್ ಅಲ್ಲಿ. ಬಹಳ ಸಲ ಏನಾಗುತ್ತೆ ಅಂದ್ರ ಎರಡನೇ ಗುರುಗಳು ಸಿಕ್ಕ ಮೇಲೆ ಮೊದಲನೇ ಗುರು ಸರಿ ಅನ್ಸಂಗಿಲ್ಲ. ಅವ್ರು ಅದೇ ಹೇಳ್ಕೊಟ್ಟಿಲ್ರಿ ನಮ್ಗ, ಇವ್ರು ಇದೇ ಹೇಳ್ಕೊಟ್ಟಿಲ್ರಿ, ಫೀಸ್ ಮಾತ್ರ ನಾವು ಅವ್ರಿಗೆ ಜಾಸ್ತಿ ಕಡ್ದಿವಿ, ಟೈಮ್ ಮಾತ್ರ ಅವ್ರಿಗೆ ಜಾಸ್ತಿ ಕೊಟ್ಟಿವಿ, ಆದ್ರೆ ನಮ್ಗೆ ಹೀಲಿಂಗ್ ಆಗ್ಲಿಲ್ಲ, ನಮ್ಗೆ ರಿಸಲ್ಟ್ ಬರ್ಲಿಲ್ಲ, ಏನೇನೋ ಸ್ಟೋರಿ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಒಂದ್ ರಿಕ್ವೆಸ್ಟ್ ಏನು ಅಂದ್ರ, ಅವ್ರಿಗೆ ಎಷ್ಟು ಗೊತ್ತಿತ್ತು ನೋಡ್ರಿ ಅಷ್ಟನ್ನ ನಿಮ್ಗೆ ಕಲಿಸಿದ್ದಾರೆ, ಅಷ್ಟನ್ನ ಅವರು ಹೃದಯದಿಂದ ನಿಮ್ಗೆ ಧಾರೆ ಎರೆದಿದ್ದಾರೆ. ನೀವೇನಾದ್ರೂ ಕಂಪ್ಯಾರಿಸನ್ ಮಾಡೋದಕ್ಕೆ ನಿಂತ್ರೆ ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದು ಆಟೋಮೆಟಿಕ್ ನೆಗೆಟಿವ್ ಆಗುತ್ತೆ. ನೀವು ಅವರಿಗೆ ಗೌರವ ಕೊಡೋದು ಬಹಳ ದೂರದ ಮಾತು, ನಿಮ್ಮ ವೈಬ್ರೇಷನ್ ಇದೆ ನೋಡ್ರಿ ಅದು ಕಟ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಎರಡನ್ನ ಹೋಲಿಕೆ ಮಾಡೋದಿದೆ ನೋಡ್ರಿ, ಮೊದಲು ಬಿಟ್ಟಾಕ್ರಿ. ಅವ್ರು ಏನ್ ಹೇಳಿದಾರೆ, ಎಸ್ ಅವ್ರು ಹೇಳಿದ್ದು ಸರಿ ಇದೆ, ಯಾವ್ದು ತಪ್ಪಿರ್ಲಿಕ್ಕಿಲ್ಲ. ಮತ್ತೆ ನಾನು ಏನ್ ಹೇಳ್ತೀನಿ ನೋಡ್ರಿ ಅದನ್ನು ಸಮೇತ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ, ಎಸ್ ಈಗ ಮುಂದೆ ಹೋಗೋಣ. ಈ 3 ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ನಿಮ್ಗೆ ಗೊತ್ತಾಗಿವೆ ಅಂತ ಹೇಳಿ ಅನ್ಕೊಂಡಿದೀನಿ. ಎಸ್, ಮೊದಲು ಬರ್ಕೋರಿ ವರ್ಲ್ಡ್, ಜಗತ್ತು ಅಂತ ಬರೀರಿ. ಮೇಲೆ ರೇಖಿ ಲೆವೆಲ್ 1 ಅಂತ ಹೇಳಿ ಬರೀರಿ. 3 days ಟ್ರೈನಿಂಗ್ ಅಂತನೂ ಬರೀರಿ ಮೇಲೆ. ಎಸ್, ಅದಷ್ಟು ಬರ್ದು ಮೊದಲನೇ ಸಬ್ಜೆಕ್ಟ್ ಯಾವುದು ಅಂದ್ರೆ ವರ್ಲ್ಡ್ ಅಂದ್ರೆ ಜಗತ್ತು. ಗೊತ್ತಲ್ಲ ಎಲ್ಲರಿಗೂ? ಎಸ್. ಸೊ ನಮ್ಮ
ಹತ್ತಿರ ನಮ್ಗೆ ಎರಡು ಜಗತ್ತುಗಳಿವೆ ನಮ್ಮ ಹತ್ರ. ಒಂದು ಜಗತ್ ಯಾವುದು ಅಂದ್ರೆ ಕಾಣುವಂತಹ ಜಗತ್ತಿದೆ, ಔಟರ್ ವರ್ಲ್ಡ್ ಅಂತೀವಿ ಇದಕ್ಕೆ ಬರ್ಕೋರಿ. ಎರಡು ಜಗತ್ತಲ್ಲಿ ಒಂದನೇ ಜಗತ್ತಿದೆ ಔಟರ್ ವರ್ಲ್ಡ್. ಔಟರ್ ವರ್ಲ್ಡ್ ಅಂದ್ರೆ ಬಾಹ್ಯ ಜಗತ್ತು. ಈ ಬಾಹ್ಯ ಜಗತ್ತು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ರೇಖೆ ಅರ್ಥ ಆಗುತ್ತೆ ಒಂದೇ ಪಾಯಿಂಟ್ ಅಲ್ಲಿ. ಈಗ ಎಕ್ಸಾಂಪಲ್ ನೋಡ್ರಿ, ನಾವು ಬಟ್ಟೆಯನ್ನ ಧರಿಸಿರ್ತೀವಿ, ಎಲ್ಲಾರು ಹಾಕೊಂಡಿವಿ. ಈ ಬಟ್ಟೆ ನಮ್ದು ಬಾಹ್ಯ ಜಗತ್ತು, ಕಾಣ್ತಾ ಇದೆ ನನ್ಗೆ. ಆದ್ರೆ ಇದು ಯಾವ್ದ್ರಿಂದ ರೆಡಿ ಆಯ್ತು? ಎಳೆಗಳು. ಎಳೆಗಳಂತೀವಿ, ದಾರದ ಎಳೆ. ಈಗ ದಾರದ ಎಳೆಗಳು ಎಲ್ಲಿಂದ ರೆಡಿ? ಅದು ಕಾಟನ್, ಹತ್ತಿ ಅಂತ್ರಲ್ಲ ನೀವೆಲ್ಲ, ಹತ್ತಿನೇ ಹೇಳ್ತೀರಿ, ನಮ್ ಕಡೆ ಹತ್ತಿ. ಆ ಹತ್ತಿ ಎಲ್ಲಿಂದ ಬಂತು? ಆ ಹತ್ತಿ ಮರ, ಗಿಡ ಇರುತ್ತೆ ನೋಡಿ, ಅಲ್ಲಿಂದ. ಈಗ ಅದು ಎಲ್ಲಿಂದ ಉತ್ಪತ್ತಿ ಆಯ್ತು? ಅದಕ್ಕೆ ಒಂದು ಬೀಜ ಇತ್ತು, ಆ ಕಾಟನ್ ಒಂದು ಬೀಜ ಇತ್ತು, ಅದು ಭೂಮಿಯಲ್ಲಿ ಬಿತ್ತು. ಭೂಮಿಯಲ್ಲಿ ಒಂದು ಪ್ರಕ್ರಿಯೆ ನಡೆಯೋದಕ್ಕೆ ಶುರು ಆಯ್ತು. ಅಲ್ಲಿ ನೀರ್ ಬೇಕಾಯ್ತು, ಗೊಬ್ಬರ ಬೇಕಾಯ್ತು, ರೈತ ಏನೇನ್ ಬೇಕು ಎಲ್ಲಾನು ಯಾವ್ದಕ್ಕೆ ಕೊಟ್ಟನು? ಬೀಜಕ್ಕೆ ಕೊಟ್ನವ. ಕೊಟ್ಮೇಲೆ ನಿಧಾನಕ್ಕೆ ಅದು ಸಸಿ ಏನಾಯ್ತು? ಹೊರಗ್ ಬಂತು. ಅದಾದ್ಮೇಲೆ ಮತ್ತೆ ಒಂದು ಪ್ರೊಸೆಸ್ ನಡೀತು. ಪ್ರೊಸೆಸ್ ಆದ್ಮೇಲೆ ಆ ಕಾಟನ್ ಇತ್ ನೋಡ್ರಿ, ವೈಟ್ 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 ಕಲರ್ ಅದು ಬಂತು. ಅದಾದ್ಮೇಲೆ ಮತ್ತೆ ಸಾಕಷ್ಟು ಪ್ರೊಸೆಸ್, ಈವನ್ ಕಲರ್ ನ ಸಮೇತ ಬೇರೆದಿಂದ ಮಾಡಿದ್ದು. ಇದು ಔಟರ್ ನಲ್ಲಿ ಆಗಿತ್ತು. ಈಗ ಔಟರ್ ನಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಇನ್ನರ್ ವರ್ಲ್ಡ್ ಅಲ್ಲಿ ರೆಡಿ ಆಗಿರುವಂತದ್ದು. ಬರ್ಕೋರಿ, ಇದು ಇದು ಇನ್ನರ್ ವರ್ಲ್ಡ್. ನೀವು ಔಟರ್ ನಲ್ಲಿ ಯಾವುದೇ ಇದೆ, XYZ ಯಾವುದು ಇದೆ, ಬಟ್ ರೆಡಿ ಆಗಿದ್ದು ಎಲ್ಲಿದೆ? ಇದು ಇನ್ನರ್ ವರ್ಲ್ಡ್. ಅದಕ್ಕೆ ಆಂತರಿಕ ಜಗತ್ತು ಅಂತ ಹೇಳಿ ಕರಿತೀವಿ ನಾವು. ಸೊ ಹಾಗಾಗಿ ಈಗ ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನಮಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ತಿಳ್ಕೊರಿ. ಎಕ್ಸಾಂಪಲ್, ಯಾರ್ಯಾರಿಗೆ ಸ್ವಲ್ಪ BP ಶುಗರ್ ಜಾಸ್ತಿ ಇದೆ? ಹಿಂಗ್ ಕೈ ಮಾಡ್ರಿ. BP ಶುಗರ್ ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ ಆಲ್ಮೋಸ್ಟ್. ನಮ್ಮ ಚಂದ್ರ, ಸುಳ್ಳು ಹೇಳ್ಬೇಡ್ರಿ, ಸುಮ್ನೆ ಹಿಂಗ್ ಕೈ ಮಾಡ್ರಿ. ನಾನೇನು ಮಾಡಂಗಿಲ್ಲ, ನನ್ನ ಹತ್ರ 90% ಎಲ್ಲ ಬರ್ತಾರಲ್ಲ. ನಮ್ ಕೆಲ್ಸ ಏನು ಅಂದ್ರೆ ನಿಮ್ ಸಮಸ್ಯೆಯಿಂದ ನಿಮ್ಗ್ ಮುಕ್ತ ಮಾಡೋದೇ ನಮ್ ಕೆಲ್ಸ ಇದೆ. ನೀವ್ ಹಿಂಗ್ ಹೇಳಿದ್ರೆ ನಮ್ಗ್ ಗೊತ್ತಾಗುತ್ತೆ ನಿಮ್ಗೆ ಅದ್ರದ್ದು ಅವಶ್ಯಕತೆ ಇದೆ ಅಂತ ಹೇಳಿ. ಎಸ್, ಈಗ ಆರೋಗ್ಯದ ಸಮಸ್ಯೆ ಇದೆ ಅಂತ ತಿಳ್ಕೊರಿ. BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್, ಸಣ್ಣ ಪುಟ್ಟ 108 ವಿಚಾರಗಳದು ರೋಗ ರುಜಿನಕ್ಕೆ ನಾವು ಒಳಗಾಗಿರ್ತೀವಿ. ಇದು ಬಾಹ್ಯದಲ್ಲಿ. ಈಗ ಇದು ಶುರು ಎಲ್ಲಾಯ್ತು? ಇಲ್ಲಿ ಆಂತರಿಕ ಜಗತ್ತಿದೆ ನೋಡ್ರಿ, ನಮ್ಮೊಳಗೆ ಒಂದು ಮೈಂಡ್ ಅಂತ ಮೈಂಡ್ ಇದೆ ನೋಡ್ರಿ ನಮ್ದು. ಆ ಮೈಂಡ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ನಮ್ಮ ಇನ್ನರ್ ವರ್ಲ್ಡ್ ಇದೆ. ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ನಮ್ಮ ಇನ್ನರ್ ವರ್ಲ್ಡ್ ಇದೆ. ಬಾಲ್ಯದಲ್ಲಿ ನಮಗೆ ನಮ್ಮ ವಿಚಾರ ತಿಳುವಳಿಕೆ ಬರೋಕ್ಕಿಂತ ಮುಂಚೆನೆ ನಮ್ಮ ಇನ್ನರ್ ವರ್ಲ್ಡ್ ಅಲ್ಲಿ ಕೆಲವೊಂದು ಥಾಟ್ಸ್ ಗಳು, ಕೆಲವೊಂದು ಫೀಲಿಂಗ್ಸ್ ಗಳು, ಕೆಲವೊಂದು ಆಕ್ಷನ್ಗಳು ನಡೀತಾ ಬಂದಿವೆ. ಈಗ ಫೀಲಿಂಗ್ಸ್, ಥಾಟ್ಸ್ ನಲ್ಲಿ ಕೆಲವೊಂದನ್ನ ನಿಮಗೆ ಹೇಳ್ತೀನಿ ನೋಡ್ರಿ. ಹೆಣ್ಮಕ್ಳು ಇದು ಮಾಡ್ಬೇಕು, ಇದು ಮಾಡಬಾರ್ದು, ಇದು ಎಲ್ಲಿ ಬಂತು? ಸಬ್ ಕಾನ್ಶಿಯಸ್ ಮೈಂಡ್. ಎಲ್ಲಾನು ಡ್ರೆಸ್ ಸೆನ್ಸ್ ಇರ್ಬೋದು, ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಿರ್ಬೋದು, ಅಡಿಗೆ ಮಾಡೋದಿರ್ಬೋದು, ಮತ್ತೊಂದು ಯಾವ್ದು ಎಲ್ಲಿ ಬಿತ್ತಿದವರು? ಇಲ್ಲಿ. ಈಗ ಅದು ಆ ಬಿಹೇವಿಯರ್ ಏನಾಯ್ತು, ಆ ಥಾಟ್ಸ್ ಏನಾಯ್ತು, ನಮ್ಮ ಫೀಲಿಂಗ್ಸ್ ಜೊತೆಗೆ ಕನೆಕ್ಟ್ ಆಯ್ತು. ಫೀಲಿಂಗ್ಸ್ ಗಳು ಏನಾದ್ರು ನಮ್ಮ ಬಿಹೇವಿಯರ್, ನಮ್ಮ ವ್ಯವಹಾರ ಜ್ಞಾನದಲ್ಲಿ ಬಂದ್ಬಿಟ್ಟು. ಈಗ ಅದು ಬರ್ತಾ ಬರ್ತಾನೆ ಇದ್ರೊಳಗ್ ಮತ್ತೊಂದ್ ಏನ್ ಸೇವ್ ಮಾಡ್ಬಿಟ್ರು ಅಂದ್ರ, 40 ಆದ್ಮೇಲೆ BP ಬರುತ್ತೆ, 40 ಆದ್ಮೇಲೆ ಶುಗರ್ ಬರುತ್ತೆ, ಮನೆಯಲ್ಲಿ ಜಾಸ್ತಿ ಟೆನ್ಷನ್ ಆದ್ರೆ BP ಶುಗರ್ ಬರುತ್ತೆ, ಮನೆಯಲ್ಲಿ ಯಾವ್ದೋ ಸಾವು ನೋವು ಆದ್ರೆ BP ಶುಗರ್ ಖಂಡಿತ ಬಂದೇ ಬರುತ್ತೆ, ಜಾಬ್ ಮಾಡೋರಿಗಂತೂ ಸ್ಪೆಷಲಿ ಬರುತ್ತೆ, ಬೆಂಗಳೂರಲ್ಲಿ ಇರೋರಿಗಂತೂ ಬಂದೇ ಬರುತ್ತೆ. ಇದೆಲ್ಲ ಎಲ್ಲಿ ಬಂತು? ಇಲ್ಲಿ. ಯಾರು ಸೇವ್ ಮಾಡಿದ್ರು? ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಸಾಮಾಜಿಕ ವ್ಯವಸ್ಥೆ, ಈವನ್ ನಮ್ಮ ಎಜುಕೇಶನ್ ಸಿಸ್ಟಮ್ ಸಮೇತ ಇದರಲ್ಲಿ ಭಾಗಿ ಇದೆ. ಅದು ಬಿಟ್ಟಿದೆ ಅಂತ ಅನ್ಕೊಳ್ಳೋಣ, ನಾನು ಅದನ್ನು ಹೇಳ್ತೀನಿ. ಸೊ ಹಾಗಾಗಿ ಈಗ ನಾವು ರಿಪೇರ್ ಮಾಡ್ಬೇಕಾಗಿರುವಂತದ್ದು ಇನ್ನರ್ ವರ್ಲ್ಡ್ ಅಥವಾ ಔಟರ್ ವರ್ಲ್ಡ್? ಎಲ್ಲರೂ ಮೆಸೇಜ್ ಮಾಡ್ರಿ ನೋಡೋಣ. ಆದ್ರೆ ನಾವು ರಿಪೇರ್ ಮಾಡ್ತಾ ಇದ್ದೀವಿ ಯಾವ್ದು ಅನ್ನೋದು ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಎಸ್, 100% ಭೂಮಿಕಾ. ಯಾವ್ದಕ್ ರಿಪೇರ್ ಮಾಡ್ಬೇಕಾಗಿದೆ ಅಂದ್ರ ಇನ್ನರ್ ವರ್ಲ್ಡ್ ಗೆ ರಿಪೇರ್ ಮಾಡ್ಬೇಕಾಗಿದೆ. ಹಾಗಾಗಿ ಈಗ ಬರ್ಕೋರಿ, ರೇಖಿ ನಮ್ಮ ಇನ್ನರ್ ವರ್ಲ್ಡ್ ಅನ್ನ ಸುಧಾರಣೆ ಮಾಡುತ್ತೆ, ಅಲ್ಲಿ ಅದಕ್ಕೆ ಎನರ್ಜಿ ಕೊಡುತ್ತೆ. ಎಸ್ ಎಸ್ ಎಸ್, ಈಗ ಮೇನ್ ಟಾಪಿಕ್ ಬರೋಣ. ರೇಖಿ ಇದೆ ನೋಡ್ರಿ, ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮ ಇನ್ನರ್ ವರ್ಲ್ಡ್ ಇದೆ ನೋಡ್ರಿ, ಆ ಇನ್ನರ್ ವರ್ಲ್ಡ್ ಅನ್ನ ಸುಧಾರಣೆ ಮಾಡುತ್ತೆ, ಹೀಲ್ ಮಾಡುತ್ತೆ, ಆಕ್ಟಿವ್ ಮಾಡುತ್ತೆ, ಎನರ್ಜೆಟಿಕ್ ಮಾಡುತ್ತೆ, ನಮ್ಗೆ ಏನೆಲ್ಲವೂ ಬೇಕು ನೋಡ್ರಿ. ಹಾಗಾಗಿ ಈಗ ನಾವು
ಬೀಜದ ಮೇಲೆ ಕೆಲಸ ಮಾಡೋಣ ಅಥವಾ ವಸ್ತುವಿನ ಮೇಲೆ ಮಾಡೋಣ? ಈಗ ಇಲ್ಲಿ ತನಕ ನಾವೇನ್ ಮಾಡಿವಿ, ನನ್ಗೆ ಜ್ವರ ಬಂತು, ಜ್ವರದ ಮೇಲೆ ಫೋಕಸ್ ಮಾಡ್ದ, ನಾವು ಬಾಡಿ ಮೇಲೆ ಫೋಕಸ್ ಮಾಡಿವಿ, ಹಾಸ್ಪಿಟಲ್ ಓಡಾಡಿವಿ, ಅಲ್ಲಿ ಓಡಾಡ್ದಿವಿ, ಇಲ್ಲಿ ಓಡಾಡ್ದೆ, ಏನೋ ಎಲ್ಲ XYZ ಏನಾದ್ರು ಮಾಡಿ. ಬಟ್ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀವು ಇನ್ನರ್ಗೆ ಹೋಗ್ರಿ, ನಿಮ್ಮ ಲೇಯರ್ಸ್ ಗಳಿಗೆ ನೀವು ಕನೆಕ್ಟ್ ಆಗ್ರಿ ಅಂತ ಹೇಳುತ್ತೆ. ಸೊ ಹಾಗಾಗಿ ನಿಮ್ಮ ಈ 3 ದಿನದಲ್ಲಿ ನಿಮ್ಮ ಒಳಗೇನ್ ಸೇವ್ ಆಗಿದೆ ನೋಡ್ರಿ ಇಲ್ಲಿ ಇನ್ನರ್ ವರ್ಲ್ಡ್ ಅಲ್ಲಿ, ಅದನ್ನ ಒಂದಿಷ್ಟು ಹೊರ ತೆಗೆದು ಹೊಸದನ್ನ ನಾನ್ ಸೇವ್ ಮಾಡೋ ಪ್ರಯತ್ನವನ್ನ ನಾನ್ ಮಾಡ್ತೀನಿ. ಈಗ ನನಗೆ ನೀವು ಸಮೇತ ಸಪೋರ್ಟ್ ಮಾಡ್ಬೇಕು. ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅಂದ್ರ, ನಾನು ಏನ್ ಹೇಳ್ತೀನಿ ನೋಡ್ರಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಬಹಳ ಆಳವಾಗಿ ನೀವು ಅದನ್ನ ಯೋಚನೆ ಮಾಡಿ, ಇವ್ರು ಸತ್ಯ ಹೇಳ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಹೊರಗಿನ ಪದರನ್ನ ಬಿಟ್ಟು ಹಾಕ್ರಿ, ಒಳಗೆ ಯಾವಾಗ ಹೋಗ್ತಿರಿ ನೋಡ್ರಿ, ಇನ್ನರ್ ವರ್ಲ್ಡ್ ಯಾವಾಗ ಹೋಗ್ತೀವಿ ನೋಡ್ರಿ, ರಿಸಲ್ಟ್ ಅವಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ನಮ್ಮ 3 days ನ ಸೆಷನ್ ಇದೆ ನೋಡ್ರಿ, ಇದು ರಿಸಲ್ಟ್ ಓರಿಯೆಂಟೆಡ್ ಸೆಷನ್. ನಿಮ್ಗೆ ರಿಸಲ್ಟ್ ಕೊಡುತ್ತೆ, ಬಟ್ ನೀವು ಅದನ್ನ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ಹೋಗ್ರಿ. ರೇಖೀಯ ಇತಿಹಾಸ, ಹಿಸ್ಟ್ರಿ ಹೋಗೋಣ ಫಸ್ಟ್. ಎಲ್ಲಿಂದ ಬಂತು? ಎಸ್, ಎಲ್ಲರಿಗೂ ಕನ್ನಡ ಅರ್ಥ ಆಗ್ತಾ ಇದೆನಾ? ಬೀದರ್ ಕನ್ನಡ ಇದು. ಹಾ, ಕೆಲವೊಂದು ವರ್ಡ್ಸ್ ಗಳು ನಿಮ್ಗೂ ನನ್ಗೂ ವ್ಯತ್ಯಾಸ ಇದೆ. ಹಾಗಾಗಿ ಶಬ್ದ ಮೇಲೆ ಹೋಗ್ಬೇಡ್ರಿ, ಭಾವನೆ ಮೇಲೆ ಹೋಗ್ರಿ. ಶಬ್ದಕ್ಕೆ ಹೋದ್ರ ನನ್ ಶಬ್ದಗಳು ನಿಮಗ್ ತಪ್ಪನಿಸ್ತಾವ್, ನಿಮ್ ಶಬ್ದಗಳು ನನಗೆ ತಪ್ಪನಿಸ್ತಾವ್. ಭಾವನೆ ಮೇಲೆ ಕೆಲಸ ಮಾಡೋಣ. ಓಕೆನಾ? ಎಸ್. ಸೊ ಹಾಗಾಗಿ ಈಗ ನಾವೇನ್ ಮಾಡೋಣ, ರೇಖೀಯ ಇತಿಹಾಸಕ್ಕೆ ಹೋಗೋಣ. ಹಿಸ್ಟ್ರಿ, ಇತಿಹಾಸ ಎಲ್ಲಿಂದ ಶುರು ಆಯ್ತು? ಎಸ್. ರೇಖೀಯ ಮೂಲ ಏನಿದೆ, ರೇಖಿ ಒಂದೇ ಇಲ್ಲ, ಜಗತ್ತಿನ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಯೊಂದು ಸೃಷ್ಟಿಯಾಗಿದ್ದು ಎಲ್ಲಿ ಅಂದ್ರು ಭಾರತೀಯರಲ್ಲಿ. ಎಲ್ಲಾನೇ ರೇಖಿ ಒಂದೇ ವಿದ್ಯೆ ಅಂತ ತಿಳ್ಕೊಳ್ಬೇಡ್ರಿ. ಶೂನ್ಯವನ್ನ ಕಂಡುಹಿಡಿದವ್ರು ಯಾರು? ನಮ್ಮ ದೇಶದವ್ರೆ. ಇವತ್ ವಿಜ್ಞಾನದಲ್ಲಿ ಖಗೋಳ ಶಾಸ್ತ್ರ ಇರ್ಬೋದು, ದೊಡ್ಡ ದೊಡ್ಡ ಗ್ರಹ ಉಪಗ್ರಹಗಳ ಮೇಲೆ ಆಗೋ ಪ್ರತಿಯೊಂದನ್ನ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲು ಹುಟ್ಟು ಹಾಕಿರುವಂತದ್ದು ಅಥವಾ ಇಲ್ಲೇ ಸ್ಥಾಪನೆ ಆಗಿರುವಂತದ್ದು. ಹಾಗಾಗಿ ಈಗ ಬರ್ಕೋರಿ, ಇಡೀ ಜಗತ್ತು, ಇಡೀ ಪೃಥ್ವಿ ಇದೆ ನೋಡ್ರಿ, ಪೃಥ್ವಿಯ ಮುಖ್ಯ ಬೀಜ ಯಾವುದು ಅಂದ್ರೆ ಭಾರತ. ಇಲ್ಲಿಂದನೇ ಶುರುವಾಗಿತ್ತು. ಹಾಗಾಗಿ ರೇಖೀಯ ಬೀಜ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಭಾರತೀಯರಲ್ಲಿ. ಅದು ಮೂಲ ಎಲ್ಲಿಂದು ಅಂದ್ರೆ ಋಗ್ವೇದ. ಬರ್ಕೋರಿ, ಋಗ್ವೇದದಿಂದ ಪ್ರಾರಂಭ ಆಯ್ತು. ಎಸ್. ಈಗ ಬರ್ಕೋರಿ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ, 10ನೇ ಶ್ಲೋಕ, 60ನೇ ಶ್ಲೋಕ ಮತ್ತು 12ನೇ ಶ್ಲೋಕದಲ್ಲಿ ಇದನ್ನ ಕುರಿತು ಅಲ್ಲಿ ಉಲ್ಲೇಖ ಇದೆ. ಅಯಮೇ ಹಸ್ತೋ ಭಗವಾನ ಅನ್ನುವಂತ ವರ್ಡ್ ಬರುತ್ತೆ. ಅಯಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಕೈಯಲ್ಲಿ ಪರಮಾತ್ಮನ ಶಕ್ತಿ ಇದೆ ಅಂತ ಋಗ್ವೇದದಲ್ಲಿ ಮೊಟ್ಟ ಮೊದಲ ಸಲ ಅದನ್ನ ದಾಖಲೆ ಮಾಡಿ. ಇದೇ ಋಗ್ವೇದವನ್ನ, ವೇದಗಳನ್ನ, ಉಪನಿಷತ್ಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಏನ್ ಮಾಡಿದ್ರು, ಆಧುನಿಕ ಕಾಲಕ್ಕೆ ರೇಖಿಯನ್ನ ಪುನಃ ಅದಕ್ಕೆ ಜೀವಂತಿಕೆಯನ್ನ ಕೊಟ್ರು. ಹುಟ್ಟಿರುವಂತದ್ದಲ್ಲೇ ವೇದಗಳಲ್ಲಿ ಬಂತು, ಋಗ್ವೇದದಲ್ಲೇ ಬಂತು. ಆದ್ರೆ ಅದು ಏನಾಗಿತ್ತು? ಲುಪ್ತ ಆಗಿತ್ತು. ಲುಪ್ತ ಆಗೋದು, ಗುಪ್ತ ಆಗೋದು ಅಂತ 2 ಇರುತ್ತೆ. ಲುಪ್ತ ಆಗೋದು ಜ್ಞಾನ ಯಾವ್ದಂದ್ರೆ ಇದೇ, ನಮ್ಗ್ ಗೊತ್ತಿಲ್ಲ ಅಷ್ಟೇ. ಗುಪ್ತ ಅಂದ್ರೆ ಇತ್ತು, ಆದ್ರೆ ಇವತ್ತು ಇಲ್ಲೇ ಇಲ್ಲದು. ಹಾಗಾಗಿ ಈ ಜ್ಞಾನ ಏನಾಯ್ತು ಅಂದ್ರೆ ಲುಪ್ತ ಆಗಿ ಹೋಯ್ತು. ಇತ್ತು, ಆದ್ರೆ ನಾವ್ ಅದನ್ನ ಬಳಸ್ಲಿಲ್ಲ, ನಮ್ ತನಕ ಬರ್ಲಿಲ್ಲ. ಹಾಗಾಗಿ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಇದಕ್ಕೆ ಮತ್ತೆ ಮರುಜೀವವನ್ನ ಕೊಟ್ಟು ಇಡೀ ವಿಶ್ವದಲ್ಲಿ ಇದು ಇವತ್ತ ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ಇದು ಎಲ್ಲಿಂದ ಶುರು ಆಯ್ತು? ಋಗ್ವೇದದಲ್ಲಿ. ಅದಾದ್ಮೇಲೆ ಹಿಂದಿಯಲ್ಲಿ ಒಂದ್ ಮಾತ್ ಬರುತ್ತೆ, ಏನು ಅಂದ್ರ ಅಪ್ನಾ ಹಾತ್ ಜಗನ್ನಾಥ್ ಅಂತ. ಕೇಳಿದ್ರಿ ಯಾರಾದ್ರೂ? ಹಿಂದಿ ಬರೋರಿಗೆ ಗೊತ್ತಿರುತ್ತೆ. ಹಾ, ಆಲ್ಮೋಸ್ಟ್. ಕನ್ನಡದೊಳಗು ನಮ್ಮ ಅಂಗೈ ಇದೆ ನೋಡ್ರಿ, ಇದೇ ಜಗನ್ನಾಥ್. ಜಗನ್ನಾಥ್ ಅಂದ್ರೆ ಪರಮಾತ್ಮ. ನಮ್ಮ ಅಂಗೈ ಏನಿದೆ ನೋಡ್ರಿ, ಇದ್ರಲ್ಲಿ ಏನ್ ಪವರ್ ಇದೆ ಅಂದ್ರ ಪರಮಾತ್ಮನ ಅನಂತ ಶಕ್ತಿ ಇದೆ ನೋಡ್ರಿ, ನಮ್ಮ ಅಂಗೈಯೊಳಗೆ ಹರಿಯುತ್ತೆ ಅನ್ನುವಂಥದ್ದು ಬರುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಈ ಹಿಂದೆ ಈ ವೇದಗಳ ನಂತರ ಇದನ್ನ ಮೊಟ್ಟ ಮೊದಲು ಯಾರು ಬಳಸೋದಕ್ಕೆ ಶುರು ಮಾಡಿದ್ರು ಅಂದ್ರ ವಶಿಷ್ಠರು, ವಶಿಷ್ಠ ಮಹರ್ಷಿಗಳು. ಹಾಗಾಗಿ ಇದಕ್ಕೆ ಬಹಳಷ್ಟು ಸಲ ನಮ್ಗೆ ರೇಖಿ ಯಾರ್ ಬಂದ್ರು, ಎಲ್ಲಿಂದ ಬಂದ್ರು ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರ ಅವು ಇರುವಂತ ಶಬ್ದ ಇತ್ತು ನೋಡಿ, ಶಬ್ದ ನಮ್ಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ಈ ವಿದ್ಯೆ ಪರಂಪರೆಯಿಂದ ವಶಿಷ್ಠ ವಿದ್ಯೆ ಅಂತ ಹೇಳಿ ಅನ್ಸ್ಕೊಂಡ್ ಬಂತು. ಇದಕ್ಕೆ ವಶಿಷ್ಠ ವಿದ್ಯೆ ಅಂತೇಳಿ ನಮ್ಮ ಭಾರತದಲ್ಲಿ ಶುರುವಾಗಿದ್ದು ಕಾರಣ ಏನು ಅಂದ್ರ ಇದನ್ನ ಮಹರ್ಷಿ ವಶಿಷ್ಠರು
ಹೆಚ್ಚಾಗಿ ಬಳಸಿರುವಂತದ್ದು ಇಲ್ಲಿ ದಾಖಲೆಗಳು ಕಾಣುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ತೈತೇರಿಯ ಅನ್ನುವಂತ ಉಪನಿಷತ್ತಿನಲ್ಲಿ 114 ಚಕ್ರಗಳ ಮಾಹಿತಿ ಬರುತ್ತೆ. ಎನರ್ಜಿ ಫ್ರೀಕ್ವೆನ್ಸಿಗಳ ಬಗ್ಗೆ ಮಾಹಿತಿ ಬರುತ್ತೆ ತೈತೇರಿಯ ಉಪನಿಷತ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಅಥರ್ವ ವೇದ ಬರುತ್ತೆ ನೋಡ್ರಿ. ಹಾ, ಸ್ವಲ್ಪ ನೀವು ಬರೀರಿ. ಅಥರ್ವ ವೇದ ಅಂದ್ರೆ ಇದು ಇಂಡಿಯನ್ ರೇಖಿ ಇದೆ ಅನ್ನೋದಕ್ಕೆ ನಾನು ನಿಮ್ಗೆ ದಾಖಲೆ ಕೊಡ್ತಾ ಇದ್ದೀನಿ. ಓಕೆನಾ? ಹಾ. ಸೊ ಅಥರ್ವ ವೇದದಲ್ಲಿ ಏನ್ ಬರುತ್ತೆ ಅಂದ್ರ ನಮ್ಮ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ಅಲ್ಲಿ ಬರ್ದಿರುವಂತ ಟಾಪಿಕ್, ನಮ್ಮ 2 ಅಂಗೈಯಲ್ಲಿ ಅನಂತ ಶಕ್ತಿ ಇದೆ, ನಾವು ಅದಕ್ಕೆ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳೋಣ. ನಮ್ಮ 2 ಅಂಗೈಯಲ್ಲಿ ಏನಿದೆ? ಅನಂತ ಶಕ್ತಿ ಇದೆ. ಈ ಶಕ್ತಿಯನ್ನ ಯಾವುದಕ್ಕೆ ಬಳಸೋಣ ಅಂತ ಅಥರ್ವ ವೇದ ಹೇಳುತ್ತೆ? ವಿಶ್ವ ಕಲ್ಯಾಣಕ್ಕಾಗಿ. ಹಾಗಾಗಿ ರೇಖಿಯ ಮೊದಲ ಸ್ಟೆಪ್ ಇದೆ ನೋಡ್ರಿ, ಅದು ಸೆಲ್ಫ್ ಮೇಲೆ ಇರುತ್ತೆ. ಸ್ವಯಂ ಹೀಲಿಂಗ್, ಸ್ವಯಂ ಚಿಕಿತ್ಸೆ ಇರುತ್ತೆ. ಮೊದಲ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದು ಸ್ವಯಂ ಚಿಕಿತ್ಸೆ, ನಿಮ್ದೆ ಸೆಲ್ಫ್ ಟ್ರೀಟ್ಮೆಂಟ್ ಇದೆ. ಅದಾದ್ಮೇಲೆ ರೇಖಿ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಇದೆ ನೋಡ್ರಿ. ಗ್ರ್ಯಾಂಡ್ ಮಾಸ್ಟರ್ ತನಕನು ನೀವು ಹೋದ್ರ ನಮ್ ಕೆಲ್ಸ ಏನು ಅಂದ್ರೆ ಇನ್ನೊಬ್ರಿಗೆ ಚಿಕಿತ್ಸೆಯನ್ನ ಕೊಡೋದಿರುತ್ತೆ. ಇದು ಅಥರ್ವ ವೇದ ಹೇಳುತ್ತೆ. ಎಸ್. ಅದಾದ್ಮೇಲೆ ಒಂದ ನಿಮಿಷ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ ಇನ್ನು ಎಲ್ಲೆಲ್ಲಿ ಬಂತು ಅಂತ ಹೇಳಿ. ಎಸ್. ಹಾ, ಇಲ್ಲಿ ಗೋರಖ್ನಾಥ್ ಅಂತ ಹೇಳಿ ಬರ್ತಾರೆ. ಗೋರಖ್ನಾಥ್ ಮಚ್ಚೀಂದ್ರನಾಥ್ ಅಂತ ಹೇಳಿ. ಅಲ್ಲಿ ಅವರ ನಾಥ ಸಂಹಿತೆ ಅನ್ನುವಂತ ಕೃತಿಯಲ್ಲೂ ಸಮೇತ ಸುಮಾರು 40% ಹೇಳ್ತಾರೆ, 40% ರೇಖಿಯನ್ನ ಕುರಿತು, ಚಕ್ರಗಳನ್ನ ಕುರಿತು, ನಾಡಿಗಳನ್ನ ಕುರಿತು ಮಾಹಿತಿ ಇದೆ. 72,000 ನಾಡಿಗಳು ನಮ್ಮ ಶರೀರದಲ್ಲಿವೆ, ಅದ್ರ ಕುರಿತುನು ಇದೆ. ಇದರಲ್ಲಿ ಎಲ್ಲಾ ಚಕ್ರಗಳು, ರೇಖಿಯನ್ನ ಕುರಿತು ಇದರಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮತ್ತೆ 2ನೇ ಕೃತಿ ಇದೆ ನೋಡ್ರಿ. ಒಂದ್ ಸೆಕೆಂಡ್, ಶೇರ್ ಆಗ್ಲತ್ತಿಲ್ಲ. ಶೇರ್ ಆಗ್ತಾ ಆಗಿದೆ. ಹಾ, ಸೊ 2ನೇದ್ ಬರುತ್ತೆ ನೋಡ್ರಿ, ಶ್ರೀಮದ್ ದೇವಿ ಭಾಗವತ್ ಪುರಾಣ ಅನ್ನುವಂತ ಒಂದು ಪುರಾಣದಲ್ಲೂ ಸಮೇತ ರೇಖಿಯನ್ನ ಕುರಿತು ದಾಖಲೆ ಇದೆ. ಪ್ರಥಮ ಖಂಡದಲ್ಲಿ, ಇಲ್ಲಿ ಖಂಡಗಳು ಬಂದು ಬರುತ್ತೆ, ದ್ವಿತೀಯ ಖಂಡ, ತೃತೀಯ ಖಂಡ ಅಂತ ಇರುತ್ತೆ. ಪ್ರಥಮ ಖಂಡದಲ್ಲಿ ಇದು ಬರುತ್ತೆ. ಹಾ, ಅದಾದ್ಮೇಲೆ ಇಲ್ಲಿ ಉಪನಿಷತ್ ಬಗ್ಗೆ ಹೇಳಿದೆ ನೋಡ್ರಿ, ಇದು ಇಲ್ಲಿ ಬರುತ್ತೆ ನೋಡ್ರಿ. ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಉಪನಿಷತ್ತಿನಲ್ಲಿ ಇದ್ರ ಕುರಿತು ಮಾಹಿತಿ ಇದೆ. ಒಂದ್ ಸೆಕೆಂಡ್, ಇನ್ನು ಒಂದು ಪುಸ್ತಕ ಇದೆ. ಹಾ, ಎಸ್. ಸೊ ಈ ಎಲ್ಲಾ ಕೃತಿಗಳು ನಮ್ಗೆ ಏನ್ ಹೇಳುತ್ತೆ ಅಂದ್ರ ರೇಖಿಯನ್ನ ಕುರಿತು ಮಾಹಿತಿ ನೀಡುತ್ತೆ ಇದು. ಎಸ್. ಸೊ ಯಾರ್ಯಾರಿಗೆ ಕನ್ಫರ್ಮ್ ಆಯ್ತು ದಾಖಲೆಗಳಿವೆ ಅಂತ? ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಈ ಪುಸ್ತಕಗಳನ್ನ ಟೈಪ್ ಮಾಡ್ರಿ, ಬರುತ್ತೆ ಮಾಹಿತಿ. ಒಂದಿಷ್ಟು ಇನ್ನೂ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ನಾಲೆಜ್ ನಿಮಗೆ ಬೇಕಂದ್ರೆ ಅದನ್ನ ನೀವು ಸರ್ಚ್ ಮಾಡ್ಬೋದು. ಸೊ ಹಾಗಾಗಿ ರೇಖಿಯ ಮೂಲ ಯಾವುದು ಅಂದ್ರೆ ನಮ್ಮ ಭಾರತ ಅನ್ನುವಂಥದ್ದನ್ನ ಮೊಟ್ಟ ಮೊದಲು ನೀವು ಅರ್ಥ ಮಾಡ್ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಎಸ್. ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖಿ ಏನಿದೆ ನೋಡ್ರಿ, ರೇಖಿ ಯಾವುದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ, ಯೂಸ್ ಏನೇನು ಉಪಯೋಗ ಇದೆ ಇದರಿಂದ, ಅಥವಾ ರೇಖಿಯನ್ನ ಎಲ್ಲೆಲ್ಲಿ ನಾವು ಬಳಸಬಹುದು ಅಂತ, ಬಳಸ್ಕೊಳ್ಳೋದಕ್ಕೆ ಎಲ್ಲಿ ಯಾವ ಯಾವ ವಿಧಾನಗಳಿಗೆ ನಾವು ಬಳಸ್ಕೊಳ್ಬಹುದು ರೇಖಿಯ ಉಪಯೋಗ. ಸೊ ಮೊಟ್ಟ ಮೊದಲು ರೇಖಿಯ ಉಪಯೋಗ ಏನು ಅಂದ್ರ, ನಮ್ಮ ಹೆಲ್ತ್ ಪ್ರಾಬ್ಲಮ್ ಏನೇ ಇರ್ಲಿ, ಆರೋಗ್ಯದ ಸಮಸ್ಯೆ ಯಾವುದೇ ಇರ್ಲಿ, ಅದಕ್ಕೆ ರೇಖಿಯಲ್ಲಿ ಪರಿಹಾರ ಇದೆ. ಮತ್ ಪ್ರತಿ ಸಲ ಹೇಳ್ತೀನಿ, ಆರೋಗ್ಯದ ಕುರಿತು ಅಥವಾ ಶರೀರವನ್ನ ಕುರಿತು ಎಲ್ಲದಕ್ಕೂ ಪರಿಹಾರ ರೇಖೆಯಲ್ಲಿದೆ, 2ಕ್ಕೆ ಮಾತ್ರ ಇಲ್ಲ ಅಂತೀನಿ. ಆ 2ಕ್ಕೆ ಯಾವುದು ಅಂದ್ರೆ, ನಿಮ್ದು ಹೇರ್ಸ್ ಏನಾದ್ರೂ ವೈಟ್ ಆಗಿದೆ, ನೀವು ರೇಖಿ ಮಾಡಿದ್ರೆ ಬ್ಲ್ಯಾಕ್ ಆಗೋದಿಲ್ಲ, ವೈಟ್ಗೆ ಡೈ ಹಚ್ಬೇಕಷ್ಟೇ. 1ಕ್ಕೆ ಆಪ್ಷನ್ ನೋ ಆಪ್ಷನ್ ಇದೆ. 2ನೇದು ನಿಮ್ ಹಲ್ಲು ಏನಾದ್ರೂ ಹುಳುಕು ತಿನ್ನೋದಂತಾರ ನೋಡ್ರಿ, ನೀವು ರೇಖಿ ಮಾಡ್ಕೊಂಡ್ರೆ ಪುನಃ ರಿಪೇರ್ ಆಗೋದಿಲ್ಲ ಅದು, ಯಾಕಂದ್ರೆ ಅದು ಎಲುಬುಗಳ ಜೊತೆಗೆ ಕನೆಕ್ಟ್ ಆಗಿರುವಂತದ್ದು. ಹಾಗಾಗಿ ನೀವು ಅದನ್ನ ತೆಗೆಸ್ಬೇಕು. ಪೇನ್ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ರೇಖಿಯಿಂದ, ತಿಳಿತಾ? ಇವ್ 2ಕ್ಕೆ ಮಾತ್ರ ಪರಿಹಾರ ಇಲ್ಲ, ಉಳಿದಿದ್ ಎಲ್ಲದಕ್ಕೂ ರೇಖೆಯನ್ನ ಬಳಸ್ಬೋದು. ಶರೀರದ ಯಾವುದೇ ಅಂಗಾಂಗಗಳಲ್ಲಿ ಏನಾದ್ರೂ ಆಗ್ಲಿ,
ಅದು ಏನಾದ್ರೂ ಸ್ವೆಲ್ಲಿಂಗ್ ಆಗಿದೆ ಅಥವಾ ಏನು ಮತ್ತೊಂದಾಗಿದೆ, ಎಲುಬುಗಳ ಸಮಸ್ಯೆ ಇದೆ, ನಿಮ್ ಸ್ಕಿನ್ ಪ್ರಾಬ್ಲಮ್ ಏನಾದ್ರೂ ಇದೆ, ಯಾವುದೇ A to Z ಯಾವುದೇ ಇರ್ಲಿ ಆರೋಗ್ಯದ ಸಮಸ್ಯೆಗೆ ರೇಖಿಯಲ್ಲಿ ಪರಿಹಾರ ಇದೆ. ಬಟ್ ನೀವು ಸ್ವಯಂ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ಬೇಕು, ಮಾಡ್ಬೇಕು ಸಮಯ ಕೊಟ್ಟು. ಒಂದನೇದು. ಅದಾದ್ಮೇಲೆ ಎರಡನೇದ್ ಬರ್ಕೋರಿ. ಹಾ, ಅದಾದ್ಮೇಲೆ ವೆಲ್ತ್ ಕ್ರಿಯೇಷನ್ ಸಲುವಾಗಿ ನಿಮ್ಗೆ ರೇಖಿ ಸಪೋರ್ಟ್ ಮಾಡುತ್ತೆ. ವೆಲ್ತ್ ಕ್ರಿಯೇಷನ್ ಅಂದ್ರೆ ಹಣಕಾಸಿನ ಸಂಬಂಧಕ್ಕೆ ನೀವು ರೇಖಿಯನ್ನ ಬಳಸ್ಬೋದು. ಅಂದ್ರೆ ನಿಮ್ದು ದುಡ್ಡು ಕಾಸು ಏನಾದ್ರೂ ಮುಳುಗ್ ಹೋಗಿದೆ, ಅಥವಾ ಏನೋ ಒಂದ್ ಸಮಸ್ಯೆ ಆಗಿದೆ, ಬಹಳ ಸಾಲ ಮಾಡ್ಕೊಂಡ್ ಬಿಟ್ಟಿರಿ, ಅಥವಾ ದುಡ್ಡಿನ ಎನರ್ಜಿ ಕಡಿಮೆ ಆಗಿದೆ. ನಮ್ ಪ್ರಾಬ್ಲಮ್ ಹೇಳ್ತೀನಿ ನೋಡ್ರಿ, ಹಣಕಾಸಿನ ತೊಂದರೆ ನಮ್ಗೆ ಎಲ್ಲಿ ಅಂದ್ರ ನಮ್ಮ ಹತ್ರ ದುಡ್ಡು ಬರುತ್ತೆ, ಗೊತ್ತಲ್ಲ ಎಲ್ಲರಿ, ಹಣ ಬರುತ್ತೆ ನಮ್ಮ ಹತ್ರ, ಎಲ್ಲರ ಹತ್ರ ದುಡ್ಡು ಬರ್ತಾ ಇದೆಯಲ್ಲ, ಜೀವನ ನಡೀತಾ ಇದೆ. ನಮ್ ಪ್ರಾಬ್ಲಮ್ ಏನು ಅಂದ್ರ ಬಂದಿರೋ ಹಣ ಉಳಿಯೋದಿಲ್ಲ ನಮ್ಮ ಹತ್ರ. ಇದು ಪ್ರಾಬ್ಲಮ್ ಇದೆ. ಯಾರ್ಯಾರಿಗಿದೆ ಹೇಳ್ರಿ? ಹಣ ಬರುತ್ತೆ ನಮ್ಮಲ್ಲಿ, ಆದ್ರೆ ಅದು ಉಳಿಯೋದಿಲ್ಲ. ಅರ್ಥ ಏನು ಅಂದ್ರ ಬರೋ ಶಕ್ತಿ ಇದೆ ನಮ್ಮ ಹತ್ರ ಅಂತ ಅರ್ಥ. ನಮ್ಗೆ ದುಡ್ಡು ಅಟ್ರಾಕ್ಟ್ ಮಾಡೋ ಪವರ್ ನಮ್ಮ ಹತ್ರ ಇದೆ, ಆದ್ರೆ ಅದನ್ನ ಉಳಿಸಿಕೊಳ್ಳೋ ಶಕ್ತಿ ಇದೆ ನೋಡ್ರಿ, ಅದು ನಮ್ಮ ಹತ್ರ ಇಲ್ಲ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಮ ಮೂಲಾಧಾರ ಚಕ್ರದ ಮೇಲೆ ವರ್ಕ್ ಮಾಡುತ್ತೆ. ಬೇಕಾದ್ರೆ ಚಕ್ರದ ಹೆಸರು ಬರೀ. ನಿಮ್ಮ ಮೂಲಾಧಾರ ಚಕ್ರದ ಮೇಲೆ ಯಾವಾಗ ವರ್ಕ್ ಮಾಡುತ್ತೆ ನೋಡ್ರಿ, ಅವಾಗ ನಿಮ್ಮ ಹತ್ರ ದುಡ್ಡು ಕಾಸು ಉಳಿಯೋದಕ್ ಶುರು ಆಗುತ್ತೆ. ಅಥವಾ ವೇಸ್ಟ್ ಖರ್ಚು ನೀವು ಕಡಿಮೆ ಮಾಡ್ಬಿಡ್ತೀರಿ. ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡ್ಬಾರ್ದು ಅಂತ ನಿಮ್ಗೆ ಪ್ರಜ್ಞಾವಸ್ಥೆ ಆಕ್ಟಿವ್ ಆಗುತ್ತೆ. ಯಾಕಂದ್ರೆ ಯಾವ್ದ್ರ ಮೇಲೆ ಕೆಲಸ ಮಾಡತ್ತೀವಿ ನಾವು? ಬೀಜದ ಮೇಲೆ. ಯಾವ್ದಕ್ ಸರಿ ಯಾವ್ದು ತಪ್ಪು ಅಂತ ನಮ್ಗೆ ಅರ್ಥ ಆಗುತ್ತೆ ನೋಡ್ರಿ, ನಮ್ ಖರ್ಚು ವೆಚ್ಚಗಳು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎರಡನೇದು ವೆಲ್ತ್ ಕ್ರಿಯೇಷನ್. ಅದಾದ್ಮೇಲೆ ಮೂರನೇದು ಬರ್ಕೋರಿ, ರಿಲೇಶನ್ಶಿಪ್ ಸಲುವಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಬಟ್ ಇದು ರೇಖಿ ಲೆವೆಲ್ 2 ದಲ್ಲಿ ಬಂದಾಗ ಬರುತ್ತೆ. ರೇಖಿ 1 ಅಲ್ಲಿ ನೀವು ಸೆಲ್ಫ್ ಸಲುವಾಗಿ ಏನ್ ಬೇಕು ನೋಡ್ರಿ ಅದನ್ನ ನೀವು ಮಾಡ್ಕೊಳ್ಬಹುದು. ಹಾಗಾಗಿ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡೋದಿದೆ. ಅದ್ರ ಮನೆಯಲ್ಲಿ ಜಗಳ ಇದೆ, ಕಿರಿಕಿರಿ ಇದೆ, ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ, ಅಥವಾ ನಮ್ಗೆ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಅಥವಾ ಅವ್ರು ಹೇಳಿದ್ ನಮ್ಗೆ ಗೊತ್ತಾಗಲ್ಲ, ನಾವ್ ಹೇಳಿದ್ ಅವ್ರಿಗೆ ಗೊತ್ತಾಗಲ್ಲ. ನಮ್ ಬೀದರ್ ಕಡೆ ಒಂದು ಗಾದೆ ಮಾತಿದೆ, ಏನು ಅಂದ್ರೆ ಎತ್ತಿ ಎರಿಗೆ ಎಳೆದ್ರು ಕೋಣ ಕೆರಿಗೆ ಎಳಿತಂತ. ಒಬ್ರು ಈ ಕಡೆ ಓಡ್ತಾರ, ಒಬ್ರು ಈ ಕಡೆ ಓಡ್ತಾರ. ರಿಲೇಶನ್ ಹೆಂಗಿರುತ್ತೆ ಹೇಳ್ರಿ? ಈಗ ಇಬ್ಬರ ನಡುವೆ ಮೂರನೇದವ್ರು ಕತ್ರಿ ಹಿಡ್ಕೊಂಡು ನಿಂತಿರ್ತಾರ. ಇದು ಸಾಕಷ್ಟು ಫ್ಯಾಮಿಲಿಯಲ್ಲಿ ನೋಡಿರ್ತೀವಿ. ರೀಸನ್ ಏನು ಅಂದ್ರ ಎನರ್ಜಿ ಇದೆ ನೋಡ್ರಿ, ಅದು ಕಟ್ ಆಗಿರುತ್ತೆ ಅವ್ರಿಬ್ಬರ ಹತ್ರ. ಬ್ಲಾಕ್ ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ರೇಖಿಯನ್ನ ಕಲ್ತಾಗ ನಿಮ್ಮ ರಿಲೇಶನ್ಶಿಪ್ ಇದೆ ನೋಡ್ರಿ, ಆಟೋಮೆಟಿಕ್ ನಿಧಾನಕ್ಕೆ ಅದು ಸುಧಾರಣೆ ಆಗೋದಕ್ಕೆ ಶುರು ಆಗುತ್ತೆ ರಿಲೇಶನ್ಶಿಪ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಹಾ, ಹ್ಯಾಪಿನೆಸ್ ಸಲುವಾಗಿ ನಿಮ್ಗೆ ರೇಖಿ ಸಹಾಯ ಮಾಡುತ್ತೆ. ಯಾಕಂದ್ರ ರೇಖಿಯನ್ನ ಮಾಡೋದ್ರಿಂದ ನಿಮ್ಮ ಪಿನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಹೆಸರು ಬರ್ಕೊ. ರೇಖಿಯಿಂದ ನಿಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಅನ್ನುವಂತ ಗ್ರಂಥಿಗಳಿವೆ ನೋಡ್ರಿ, ಅವು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅವು ಆಕ್ಟಿವ್ ಆಗಿ ವರ್ಕ್ ಮಾಡುವಾಗ ಹ್ಯಾಪಿ ಹಾರ್ಮೋನ್ಸ್ ಗಳು ನಿಮ್ಮಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತಲ್ಲ, ಒಂದು ಮಗು ಒಂದು ದಿನಕ್ಕೆ ಕಡಿಮೆ ಅಂದ್ರೆ 200 ಸಲ ನಗುತ್ತೆ ಅಂತ ಮಗು. ಒಂದ್ ಮಗು ಒಂದು ದಿನಕ್ಕೆ ಕಡಿಮೆ, ಇವತ್ ಮಗು ನಕ್ಕೆ ಇಲ್ಲ, ಸುಮ್ನೆ ಸುಸ್ತಿದೆ ಅಂದ್ರೂ 200 ಸಲ ನಗುತ್ತೆ. ನಾವ್ 200 ಬಿಡ್ರಿ 20 ಸಲ ನಕ್ಕೆ ಅಂದ್ರೆ ನಮ್ಮ ಮೇಲೆ ನಮಗ್ ಡೌಟ್ ಬರ್ತದ, ಗಡ್ಬಡಿ ಏನು ನಡೆದದ. ಗೊತ್ತಲ್ಲ ನಮ್ ಮೈಂಡ್ ಸೆಟ್. ನಮ್ ಫ್ಯಾಮಿಲಿ ನಮ್ಗೆ ಹೆಂಗ್ ಬೆಳೆಸ್ಯಾರ ಅಂದ್ರೆ ಬಾಳ್ ನಕ್ರೆ ಬಾಳ್ ನಗ್ಬೇಡ, ಬಾಳ್ ನಗೋದು ಅಪಶಕುನ, ಏನಾರ ಕೆಟ್ಟ ಸುದ್ದಿ ಬರುತ್ತೆ, ನಗಕ್ಕೂ ಬಿಡ್ಲಾರ್ದಂತ ವ್ಯವಸ್ಥೆಯಲ್ಲಿ ನಮ್ಮ ಮೈಂಡ್ ಸೆಟ್ ಅನ್ನ ಮಾಡಿದ್ವಿ ನಮ್ ಫ್ಯಾಮಿಲಿಗಳು. ಹಾಗಾಗಿ ಇಲ್ಲಿ ಏನಾಗುತ್ತೆ, ರೇಖೆಯಲ್ಲಿ ನಿಮ್ಮ ಒಳಗೆ ಹ್ಯಾಪಿ ಹಾರ್ಮೋನ್ಸ್ ಗಳು ಆಟೋಮೆಟಿಕ್ ರಿಲೀಸ್ ಆಗ್ತಾ ಇರುತ್ತೆ. ಅವಾಗ ಒಳಗಿನ ಇನ್ನರ್ ಹ್ಯಾಪಿನೆಸ್ ಅಂತ ಇರುತ್ತೆ ನೋಡ್ರಿ, ಅದು ಬರುತ್ತೆ. ಅದು ಆ ಸ್ಥಿತಿಯಲ್ಲಿ ನಾನೀಗಿದ್ದೀನಿ. ನನ್ಗೆ ಕ್ಲಾಸ್ ಮಾಡ್ತೀನಿ ನೋಡ್ರಿ, ಆ ಪ್ರಪಂಚ ಮುಳುಗೋದ್ರೆ ನನ್ಗೆ ಏನ್ ವ್ಯತ್ಯಾಸ ಆಗುತ್ತೆ, ಫುಲ್ ಖುಷ್ ನಡೀತು ನಮ್ ಗಾಡಿ. ಈ ಸ್ಥಿತಿಗೆ ನಾನೀಗ ಬಂದ್ಬಿಟ್ಟಿನಿ. ನಾನಂತೀನಿ ಹಿಂಗೆ ಬರ್ರಿ. ಮತ್ ಇರೋದೇ ಸಮಸ್ಯೆ ಇರೋದೇ, ನೀವ್ ಹಿಂಗ್ ತಿಳ್ಕೊಬೇಡ್ರಿ ಯಾರು. ರೇಖಿ ಕಲ್ತ ತಕ್ಷಣ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ, ನೋ, ಆಗದಿಲ್ಲಂಗವು. ನೋ, ನಾನ್ ಹಂಗ ಹೇಳೋದಿಲ್ಲ. ನಿಮ್ಗೆ ಯಾವತ್ತೂ ಅಂತ ತಪ್ಪು ಸಂದೇಶ ಯಾರಾದ್ರೂ ಗುರು ಕೊಟ್ರಂದ್ರೆ ಸುಳ್ಳು ಕೊಡ್ತಾರ. ನೀವು ರೇಖಿ ವಿದ್ಯೆ ಕಲ್ತ್ರೆ ಯಾವ ಸಮಸ್ಯೆ ಬರೋದಿಲ್ಲ. ನೋ, ಸಮಸ್ಯೆ ಬರುತ್ತೆ, ಅದನ್ನ ಹೋರಾಡೋ ಶಕ್ತಿ ಬರುತ್ತೆ ರೇಖಿಯಿಂದ. ಹೋರಾಡೋ ಶಕ್ತಿ, ನಮ್ಗೆ ಎನರ್ಜಿ ಬೇಕಾಗಿದೆ. ಸಮಸ್ಯೆಯನ್ನ ಸಾಯಿಸ್ತೀನಿ, ಹೊಡೆದಾಕ್ತೀನಿ, ಅದರಿಂದ ದೂರ ಓಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನೆಗೆಟಿವ್ ಎನರ್ಜಿ ಇರೋದೇ ಅದು. ಇದು ಅಂತೂ ಕಲಿಯುಗ ಇದೆ, ಗೊತ್ತಲ್ಲ ನಿಮ್ಗೆ? ಹಾ, ಕಲಿಯುಗ ಇದೆ. ಕಲಿಯುಗ ಅಂದ್ರೆ ಗೊತ್ತಲ್ಲ, ನೆಗೆಟಿವ್ ಮೈಂಡೆಡ್ ಜನರ ಜಗತ್ತಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಈಗ ನಮಗ್ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರ, ನಮಗೆ ನಾವು ಸೇಫ್ ಝೋನ್ ನಲ್ಲಿ ಇಡ್ಬೇಕಾಗಿರುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಇಲ್ಲಿ ನಿಮ್ಗೆ ಹಾರ್ಮೋನ್ಸ್ ಗಳ ಮೇಲೆ ವರ್ಕ್ ಆಗುತ್ತೆ. ಹಾ,
ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಿಮ್ಗೆ ಜೀವನದಲ್ಲಿ ಏನಾದ್ರೂ ಒಂದು ಬಹಳ ಸಕ್ಸಸ್ ಸಲುವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಆವಾಗ ನೀವು 21 ಡೇಸ್ ಸಮೇತ ಬರ್ಕೋರಿ. 21 ಡೇಸ್ ನಿರಂತರವಾಗಿ ಸೇಮ್ ಸಮಯಕ್ಕೆ ಸೇಮ್ ಪ್ಲೇಸ್ ನಲ್ಲಿ ಮೆಡಿಟೇಷನ್ ಮಾಡ್ರಿ ನೀವು ರೇಖಿ. 100ಕ್ಕೆ 100 ನಿಮ್ದು ಇಚ್ಛೆ ಇದೆ ನೋಡ್ರಿ, ಅದು ಪೂರ್ತಿ ಆಗುತ್ತೆ. ಸಕ್ಸಸ್ ಸಲುವಾಗಿ ನಿಮ್ಗೆ ರೇಖಿ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾ, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಿಮ್ಮ ಸೋಷಿಯಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನೀವು ಸಾಮಾಜಿಕವಾಗಿ ಬೆಳಿಬೇಕಂತ ಹೇಳಿ ಅನ್ಕೊಂಡಿರಿ. ಈಗ ನೋಡ್ರಿ, ನಮ್ದೊಂದು ಇದು ಸೋಷಿಯಲ್ ವರ್ಕ್ 3 ಡೇಸ್ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಲ್ಲ. ಫ್ರೀ ನಿಮ್ಗಿದೆ, ನನ್ಗಿಲ್ಲ, ಗೊತ್ತಾಯ್ತಾ? ಫ್ರೀ ನಿಮ್ದಿದೆ, ನಮ್ಗಿಲ್ಲ. ಯಾಕೆ ನಮ್ಗಿಲ್ಲ ಅಂದ್ರೆ, ನಾನು ಒಬ್ಬೊಬ್ರಿಗೆ, ನೀವ್ ಇದ್ರಲ್ಲ ಎಲ್ಲ ಪುಣ್ಯಾತ್ಮರು, ಒಂದ್ಸಲ ಸ್ಕ್ರೀನ್ ಮೇಲೆ ಬರ್ತೀನಿ. ಒಬ್ಬೊಬ್ರಿಗೆ 200 ಹೋಗ್ಬಿಟ್ಟಿದೆ ನಮ್ ಫೇಸ್ಬುಕ್ ನಾಗ. ನೀವ್ ಹಿಂಗ್ ಬಟನ್ ಕ್ಲಿಕ್ ಮಾಡಿರ್ತೀರಿ ನೋಡ್ರಿ, ನಮ್ಮ ಅಕೌಂಟ್ ನಾಗಿನ್ 200 ಹೋಗಿರ್ತಾವ. ಕಾಸ್ಟ್ ಪರ್ ಲೀಡ್ ಮೇಲೆ ಬಂದಿರಿ. ಒಂದ್ ಲೀಡ್ ನಮ್ಮ ಹತ್ರ ಕನೆಕ್ಟ್ ಆಗ್ಬೇಕಂದ್ರ 200 ರೂಪಾಯಿ. ಗುರು ದಕ್ಷಿಣ ಕಾಲ ಹೋಗ್ಬಿಟ್ಟದ, ಕಲಿಯುಗದ ಶಿಷ್ಯ ದಕ್ಷಿಣೆದ ಮೊದ್ಲ. ನಾವಂತೀವಿ 200 ಕೊಟ್ಟು ಬಂದಾರಲ್ಲ ಕಲೀಲಿ ಅಂತ ನಮ್ಮ ಆಚೆ, ನಮ್ ಸ್ವಾರ್ಥ ಇದು. ನಾವ್ 200 ಹೋದ್ರು ಹೋಗ್ಲಿ, ಇದು ನಮ್ ಸೋಷಿಯಲ್ ಗೋಲ್. ಇದನ್ನ ನಾವು ರೀಚ್ ಮಾಡ್ತೀವಿ ರೇಖೆಯಲ್ಲಿ. ಹಾ, ಅದಾದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು, ರೇಖಿ ಯಾರು ಫ್ರೀ ಕೊಡೋದಿಲ್ಲ, ಕೊಡೋ ಸಿಸ್ಟಮ್ನು ಇಲ್ಲ, ಅದ್ರಾಗೇನಿಲ್ಲ. ಯಾರು ಕೊಡಬಾರ್ದು ಅಂತ ಸಿಸ್ಟಮ್ ಇದೆ. ಮಿಕಾವ್ ಉಸೂಯಿ ಅವರೇ ಹೇಳಿರುವಂತದ್ದು. ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಇದಾರ ನೋಡ್ರಿ, ಅವರೇ ಹೇಳ್ಯಾರ ರೇಖಿ ಯಾರಿಗ್ ಫ್ರೀ ಕೊಡ್ಬೇಡ್ರಿ. ಅದಕ್ ನಾವೇನ್ ಸಿಸ್ಟಮ್ ಮಾಡ್ಯಾವ, ನಾವೇ ಕೊಟ್ಟು ಕರ್ಕೊಂಬರಮಿ ಅಂತ. ಫ್ರೀ ಇಲ್ಲಲ್ಲ ಇದು, ನಾವೇ ಕೊಡಮಿ. ಹಿಂಗಾರ ಮಾಡ್ರಿ, ಒಟ್ಟು ಏನ್ರ ಮಾಡ್ರಿ ರೇಖಿ ಕಲ್ಸಮಿ ಅಂತೇಳಿ ಪ್ಲಾನ್ ಮಾಡಿ. ಸೊ ಹಾಗಾಗಿ ನೀವು ಸಾಮಾಜಿಕ ಸೇವೆಯನ್ನ ಮಾಡೋದಕ್ಕೂ ರೇಖಿ ನಿಮ್ಗೆ ಸಹಾಯ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸ್ಪಿರಿಚುವಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ, ಅಂದ್ರೆ ನೀವು ಆಧ್ಯಾತ್ಮಿಕ ಜಗತ್ತಲ್ಲಿ ಪ್ರವೇಶ ಆಗೋದಕ್ಕೆ ಅಥವಾ ಒಂದು ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳೋದಕ್ಕೆ ನಿಮ್ಗೆ ರೇಖೆ ಸಹಾಯ ಮಾಡುತ್ತೆ. ಹಾ, ಎಸ್, ಇಷ್ಟು ಬರ್ಕೊಂಡ್ರಿ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಎಸ್, ಈಗ ನೆಕ್ಸ್ಟ್ ಬರ್ಕೊಳ್ರಿ. ಹಾ, ರೇಖಿದು ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಅದ್ರದ್ದು ಏನಾದ್ರೂ ನಿಯಮಗಳಿವೇನು? ಪ್ರತಿಯೊಂದಕ್ಕೂ ನಿಯಮ ಇರುತ್ತೆ, ಗೊತ್ತಲ್ಲ ನಿಮ್ಗೆ? ಹಾ, ಒಂದು ಧರ್ಮ ಇದೆ ಅಂದ್ರೆ ಧರ್ಮಕ್ಕೂ ನಿಯಮ ಇದೆ, ದೇಶ ಇದೆ ಅಂದ್ರೆ ದೇಶಕ್ಕೂ ಒಂದು ನಿಯಮ ಇದೆ. ಪ್ರತಿಯೊಂದು ಯಾವ್ದಲ್ಲೂ, ನೀವು ಮನೆ ಇದೆ ಅಂದ್ರೆ ಮನೆಗೂ ಒಂದು ರೂಲ್ಸ್ ಇದೆ, ಗೊತ್ತಲ್ಲ ನಿಮ್ಗೆ? ನಿಮ್ದು ಓಣಿ ಅಂತಿರಲ್ಲ, ಹಾ, ನಾವು ಬೀದರ್ ಕಡೆ ಗಲ್ಲಿ ಅಂತ ಕರಿತೀವಿ. ಆ ಓಣಿದೊಳಗ 10 ಮನೆ ಇವೆ ಅಂದ್ರೆ 10 ಮನೆ ರೂಲ್ಸ್ 10 ನಮ್ನಾವ. ಒಬ್ಬರ ಜೊತೆಗೆ ಒಬ್ರು ಕನೆಕ್ಟ್ ಆಗೋದಿಲ್ಲ. ಸೇಮ್ ಅದೇ ರೀತಿ ನಮ್ಮ ರೇಖಿಯಲ್ಲೂ ಸಮೇತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ಅದ್ರಲ್ಲಿ ಮೊದಲನೇದು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನ್ ಹೇಳುತ್ತೆ ಅಂದ್ರ, ರೇಖಿ ಜಗತ್ತಿನ ಎಲ್ರೂ ಸಮೇತ ಕಲಿಬಹುದು. ಜಗತ್ತಿನ ಒಂದೇ ಒಂದು ವಿದ್ಯೆ ಇದೆ, ಇಡೀ ವಿಶ್ವಕ್ಕೆ ಅದು ಓಪನ್ ಇದೆ, ತೆರೆದಿದೆ. ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಇಲ್ಲ, ಎಲ್ಲರೂ ಕಲಿಬಹುದು. ಅಲ್ಲಿ ಸ್ತ್ರೀ ಲಿಂಗ ಇದ್ದವರು ಕಲಿಬಹುದು, ಪುರುಷರು ಕಲಿಬಹುದು. ಇವೆರಡನ್ನ ಬಿಟ್ಟು ತೃತೀಯ ಲಿಂಗಿಗಳು ಸಮೇತ ರೇಖೆಯನ್ನ ಕಲಿಬಹುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಇಲ್ಲ, ಎಲ್ಲಾರು ಕಲಿಬಹುದು. ಕಲಿಯೋದಕ್ಕೆ ಇಲ್ಲಿ ಮುಕ್ತ ಅವಕಾಶ ಇದೆ. ಒಂದೇನು, ನಾವ್ ಹೇಳೋದವ್ರಿಗೆ ಅರ್ಥ ಆಗ್ಬೇಕಷ್ಟೇ. ಈಗ ನೋಡ್ರಿ, ನಿಮ್ಗೆಲ್ಲಾರಿಗೂ ಕನ್ನಡ ಬರುತ್ತಲ್ಲ? ನಿಮ್ಗೆ ಗೊತ್ತಾ ಅದ್ಭುತ, ನಾನು ಹಿಂದಿ ಟ್ರೈನರ್ ಇದ್ದೀನಿ. ನಾನು ಹಿಂದಿಯನ್ನ ಕಲ್ತು ಹಿಂದಿ ಸರ್ಟಿಫೈಡ್ ಆಗಿ, ಈಗ ನಾನು ಹಿಂದಿಯಲ್ಲಿ ಕೆಲಸ ಮಾಡ್ಬೇಕು ನಾನು. ಬಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂದ್ರೆ ನಂಗೆ ಕನ್ನಡ ಬಹಳ ಇಷ್ಟ. ನನ್ನೆಲ್ಲ ನಮ್ಮವ್ರಿಗೆ ಮೊದಲು ಸುಧಾರಣೆ ಮಾಡಮ್, ಆಮೇಲೆ ನೋಡೋರೇನ. ಹಂಗಾಗಿ ನಾನು ಈ ಕಡೆಗೆ ಬಂದಿದ್ದು. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನ್ ಬರುತ್ತೆ ಅಂದ್ರ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ರೇಖಿ ಕೊಡ್ರಿ. ಅವ್ರಿಗೆ ಭಾಷೆನೇ ಅರ್ಥ ಆಗ್ಲಿಲ್ಲ ಅಂದ್ರ ಭಾವನೆ ಜೊತೆಗೆ ಅವ್ರು ಕನೆಕ್ಟ್ ಆಗುದಿಲ್ಲ. ಇಮೋಷನಲಿ ಕನೆಕ್ಷನ್ ಇದೆ ನೋಡ್ರಿ, ಅದು ಭಾಷೆ ಬರ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಭಾಷೆ ಒಂದು ಬಂದ್ರೆ ಸಾಕು ಅನ್ನುವಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಹಾ, ರೇಖಿ ಇದೆ ನೋಡ್ರಿ, ರೇಖಿಗೆ ಹಿಂಗ ಚೌಕಟ್ಟು ಅಂತಿಲ್ಲ, ವಯಸ್ಸಿನ ಚೌಕಟ್ಟಿಲ್ಲ. ನಮ್ಮ ಹತ್ರ ಶರಣ್ಯ ಅಂತ ಹೇಳಿ ಒಂದು ಹುಡುಗಿ ಇದ್ದಾಳೆ. ಈಗ ಅವಳು 11 ವರ್ಷದವಳಿದ್ದಾಳೆ. 11 ವರ್ಷದವಳು ನಮ್ಮಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳೆ. ನಿಮ್ಗೆ ಅನ್ಸೋದು, ಮೇಡಮ್ 11 ವರ್ಷಕ್ಕೆ ಹೆಂಗ್ ಗ್ರ್ಯಾಂಡ್ ಮಾಸ್ಟರ್? ಅವಳು 9ನೇ ವಯಸ್ಸಿಗೆ ನಮ್ಮ ಹತ್ರ ಎಂಟ್ರಿ ಆದಳು. 10ನೇ ವಯಸ್ಸಿಗೆ ನಾನು ರೇಖಿ ಕಲ್ಸಿದ್ದೆ. ಈಗ 11ನೇ ವಯಸ್ಸಿದ ಆಕಿ ಪೂರ್ತಿ ರೇಖಿ ಹೀಲಿಂಗ್ ಮಾಡ್ತಾಳೆ. ಜಬರ್ದಸ್ತ್ ಹೀಲಿಂಗ್ ಇದೆ ಆಕಿ. ಧಾರವಾಡ ರೂಟ್ ನಲ್ಲಿ ಅವಳು ಕೆಲಸ ಮಾಡ್ತಾಳೆ. 11 ವರ್ಷದ ಹುಡುಗಿ ಇದೆ. ಹಾಗಾಗಿ ನಮ್ಮ ರೇಖಿ ಅವ್ರಿಗೆ ಅರ್ಥ ಆದ್ರೆ ಸಾಕು, ಎನರ್ಜಿ ಆಟೋಮೆಟಿಕ್ ವರ್ಕ್ ಮಾಡುತ್ತೆ. ಮತ್ತೆ ಬರ್ಕೋರಿ, ರೇಖಿಯಲ್ಲಿ ರೇಖಿ ಇದೆ ನೋಡ್ರಿ, ರೇಖಿಯಲ್ಲಿ ನಮ್ಮ ಶಕ್ತಿ ಯಾರಿಗೂ ಕೊಡೋದಿರೋದಿಲ್ಲ. ಇದು ಮಿತ್ ಇದೆ. ಮಿತ್ ಅಂದ್ರೆ ಸುಳ್ಳು. ಕೆಲವೊಂದು ಸುಳ್ಳುಗಳಿವೆ ರೇಖಿಯನ್ನ ಕುರಿತು, ಅಧ್ಯಾತ್ಮವನ್ನ ಕುರಿತು. ಕೆಲವ್ರ ಮೈಂಡ್ ಸೆಟ್ ಏನಿದೆ ಅಂದ್ರೆ, ರೇಖಿ ಎಲ್ಲರಿಗೂ ಕೊಟ್ರು ನಮ್ಮ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಕೇಳಿದ್ರೆ
ರೇಖಿ ಮಾಡ್ಬಾರ್ದು. ಕೆಲವೊಂದ್ ಸಿಸ್ಟಮ್ಗಳು ಹೇಳ್ತಾವ್ ರೇಖಿ ಕಡೆ ಹೋಗ್ಬೇಡ್ರಿ, ಯಾರೋ ಮಾಡಿರೋದು ಅವ್ರಿಗೆ ಹೀಲಿಂಗ್ ಕೊಟ್ರ ಅವ್ರ ಪಾಪದ ಖಾತೆ ಎಲ್ಲ ಕಡಿಮೆ ಆಗುತ್ತೆ. ಅವ್ರು ಏನೋ ಒಂದ್ ಅನ್ಯಾಯ ಮಾಡಿರ್ತಾರ, ಭಯಂಕರ ಯಾರಿಗೂ ಅನ್ಯಾಯ ಮಾಡ್ತಾರ, ಹಂಗಾಗಿ ಅವ್ರಿಗೆ ರೋಗ ರುಜಿನ ಬಂದಿರ್ತಾವ. ನೀವ್ ಯಾಕೆ ಹೀಲಿಂಗ್ ಮಾಡಿ ಕಡಿಮೆ ಮಾಡ್ತೀರಿ? ಅವ್ರು ಮಾಡ್ಲಿ ಹಂಗೆ. ನಾನ್ ಅಂತೀನಿ ಅವ್ರ ಖಾತಾ ಕಡಿಮೆ ಆದಾಗೆ ನಾವ್ ಸಿಕ್ಕಿರ್ಬೋದಲ್ಲ ಅವ್ರಿಗೆ, ಹಿಂಗ್ ಯಾಕೆ ಅನ್ಕೊಳಲ್ರಿ? ನೋಡ್ರಿ, ಇದು ಪರಮಾತ್ಮನ್ ಶಕ್ತಿ ಇದೆ. ಒಂದ್ ನೆನ್ಪಿಡ್ರಿ, ನಂದು ಕೊಡ ತುಂಬಿದ್ಮೇಲೆ ನಿಮ್ ತನಕ ಬರುತ್ತೆ. ಹಾಗೆ ನನ್ನಲ್ಲಿ ಪರಮಾತ್ಮ ಪೂರ್ತಿ ಎನರ್ಜಿ ಕೊಟ್ಮೇಲೆ ನನ್ನ ಅಂಗೈಯಿಂದ ಇನ್ನೊಬ್ರಿಗೆ ಹರಿಯುತ್ತೆ, ಅಲ್ಲಿ ತನಕ ಬರಂಗಿಲ್ಲದು. ಹಾಗಾಗಿ ಮಿತ್ತಿದೆ, ನಾವು ಎಲ್ಲರಿಗೂ ಸಮೇತ ರೇಖೆಯನ್ನ ಮಾಡ್ಬೋದು. ಇದು ನಿಯಮದಲ್ಲೇ ಇದೆ. ಈವನ್ ನೀವು ಜೀವ ಇರ್ಲಾರ್ದಂತ ಸಜೀವಿ ನಿರ್ಜೀವಿ ಎಲ್ಲಾ ವಸ್ತುಗಳಿಗೂ ಸಮೇತ ನಾವು ರೇಖೆಯನ್ನ ಕೊಡ್ಬೋದು. ನೀವೆಲ್ಲ ಜಲಚರಗಳಿಗೂ ಕೊಡ್ಬೋದು, ಭೂಚರಗಳಿಗೂ ಕೊಡ್ಬೋದು, ವಾಯುಚರ ಗಾಳಿಯಲ್ಲಿರುವಂತ ಕ್ರಿಮಿ ಕೀಟಗಳಿಗೂ ನಾವು ರೇಖೆಯನ್ನ ಕೊಡ್ಬೋದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಇಲ್ಲ ಇಲ್ಲಿ. ಎಸ್, ಹಾ, ಮತ್ತೆ ಬರ್ಕೋರಿ. ನಾವು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಲ್ಲಿ ಬರುತ್ತೆ, ನಾವು ಇಲ್ಲಿ ರೇಖೆಯ ಚಾನಲ್ ಆಗಿ ವರ್ಕ್ ಮಾಡ್ತೀವಿ. ಚಾನಲ್ ಅಂದ್ರೆ ಏನಂತ್ರಿ? ಒಂದ್ ಸಾಧಕ, ಮಾಧ್ಯಮವಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ನಮ್ ಶಕ್ತಿ ಏನ್ ಹೋಗೋದಿಲ್ಲ, ಉಲ್ಟಾ ನಮ್ಗೆ ಜಾಸ್ತಿ ಎನರ್ಜಿ ಬರುತ್ತೆ. ಪರಮಾತ್ಮ ನಮ್ಗೆ ಶಕ್ತಿ ಜಾಸ್ತಿ ಕೊಟ್ಟಿರ್ತಾನೆ. ಹಾ, ಮೀಡಿಯೇಟರ್ ಆಗಿ ನಾವು ಕೆಲಸ ಮಾಡ್ತೀವಿ. ಹಾ, ಹಾಗಾಗಿ ನಮ್ದೇನು ಗಂಟು ಹೋಗಂಗಿಲ್ಲ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ಯಾರಿಗೂ ರೇಖಿ ಮಾಡ್ಬೋದು. ಓಕೆ, ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೆ ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. 75 ಮೆಂಬರ್ಸ್ ಇದ್ರಿ. ಈಗ ಹೇಳ್ತೀನಿ ನೋಡ್ರಿ, ಒಬ್ರು ಇದ್ರಾಗಿನ್ ಲೆಫ್ಟ್ ಆಗಿ ಹೋದ್ರೆ ಪುನಃ ವಾಪಸ್ ಬರೋ ಆಪ್ಷನ್ ಇಲ್ಲ ನೋಡ್ರಿ, ತಿಳಿತಾ? 30 ಮಿನಿಟ್ಸ್ ಆದ್ಮೇಲೆ ನಮ್ದು ಲಿಂಕ್ ಅನ್ನ ಕ್ಲೋಸ್ ಮಾಡ್ಬಿಡ್ತೀವಿ ನಾವು. ಬಹಳ ಸಲ ಕೆಲವರು ವಾಪಸ್ ಹೊರಗೆ ಹೋಗಿರ್ತಾರ, ನಾವು ಲಿಂಕ್ ಕ್ಲೋಸ್ ಮಾಡಿರ್ತೀವಿ, ಒಳಗ್ ಬರೋದಕ್ಕೆ ಆಪ್ಷನ್ನೇ ಇಲ್ಲ. ಎಸ್, ರಿಕಾರ್ಡಿಂಗ್ ಅಂತೂ ಕೊಡ್ತೀವಿ, ಕೊಡೋದಿಲ್ಲ ಅಂತೇನಿಲ್ಲ, ರಿಕಾರ್ಡಿಂಗ್ ನಿಮ್ದು ಇದಕ್ ಬರುತ್ತೆ. ಓಕೆ, ಸೊ ನಾವು ನಮ್ಮ ಗ್ರೂಪ್ ನಲ್ಲಿ ಎಲ್ಲಾರು ಇದ್ದೀರಿಲ್ಲ ಆಲ್ಮೋಸ್ಟ್ ನೀವು? ಹಾ, ಯಾರಾದ್ರೂ ಗ್ರೂಪ್ ನಲ್ಲಿ ಇಲ್ಲ ಅಂದ್ರೆ ನಿಮ್ ಹೆಸರು, ಸ್ವಲ್ಪ ಫೋನ್ ನಂಬರ್ ಕಳಿಸಿದ್ರೆ ನಿಮಗ್ ಒಂದ್ ಗ್ರೂಪ್ ಲಿಂಕ್ ಬರುತ್ತೆ. ಓಕೆ, ಸೊ ಈಗ ಬರ್ಕೋರಿ ರೇಖಿ ಅಂದ್ರೆ ಏನು ಅಂತ. ಎಸ್, ರೇಖಿಯ ಅರ್ಥ. ಸೊ ರೇಖಿ ಅಂದ್ರ ರೇ ಅನ್ನುವಂಥದ್ದು ವರ್ಡ್ ಬರ್ಕೋರಿ, REI. ರೇ ಅಂದ್ರೆ ಯೂನಿವರ್ಸ್, ಬ್ರಾಕೆಟ್ ನಲ್ಲಿ ಬರ್ಕೋರಿ ವಿಶ್ವ ಅಥವಾ ಬ್ರಹ್ಮಾಂಡ, ಎರಡರಲ್ಲಿ ಯಾವ್ದು ಬರೀರಿ. ರೇ ಅಂದ್ರೆ ಯೂನಿವರ್ಸ್, ಬ್ರಾಕೆಟ್ ನಲ್ಲಿ ಬರೀರಿ ವಿಶ್ವ ಅಥವಾ ಬ್ರಹ್ಮಾಂಡ. ಕೀ ಅಂದ್ರೆ KI, ಕೀ ಅಂದ್ರೆ ಎನರ್ಜಿ, ಎನರ್ಜಿ ಅಂದ್ರೆ ಶಕ್ತಿ. ರೇಖಿ ಅಂದ್ರ ವಿಶ್ವ ಶಕ್ತಿ. ಸೊ ಯಾವ ರೀತಿ ನಮ್ದು ಇನ್ನರ್ ವರ್ಲ್ಡ್ ನಲ್ಲಿ ಎನರ್ಜಿ ನಡೀತಾ ಇದೆ, ಔಟರ್ ವರ್ಲ್ಡ್ ಅಲ್ಲಿ ಎನರ್ಜಿ ನಡೀತಾ ಇದೆ ನೋಡ್ರಿ, ಇವ್ ಎರಡನ್ನ ನಿರ್ಮಾಣ ಮಾಡಿದ್ ಇನ್ನೂ ಒಂದಿದೆ, ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಮ್ಮ ಇನ್ನರ್ನು ಯಾರಾದ್ರೂ ತಯಾರು ಮಾಡಿದವ್ರು ಇರ್ಬೋದಲ್ಲ? ಯಾರಾದ್ರೂ ಇದ್ದೇ ಇರ್ತಾರಲ್ಲ, ಹಂಗಾರ ಆಗೋದಿಲ್ಲ. ಸೊ ಆ ರೆಡಿ ಆಗಿರುವಂತ ಸಿಚುವೇಶನ್ ಇದೆ ನೋಡ್ರಿ, ಆ ಎನರ್ಜಿ ಇದೆ ನೋಡ್ರಿ, ಅದಕ್ಕೆ ನಾವು ವಿಶ್ವ ಅಂತ ಹೇಳಿ ಕರಿತೀವಿ ಅಥವಾ ಬ್ರಹ್ಮಾಂಡ. ಹಾಗಾಗಿ ರೇಖಿ ಅಂದ್ರ ಬ್ರಹ್ಮಾಂಡದ ಶಕ್ತಿ ಅಂತ. ಆ ಬ್ರಹ್ಮಾಂಡದ ಶಕ್ತಿ ಎಲ್ಲಿ ಹರಿಯುತ್ತೆ ಅಂದ್ರೆ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಎಲ್ಲಿ ಬರುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಬರುತ್ತೆ. ಹಾಗಾದ್ರೆ ಯಾವ ರೀತಿ ನಮ್ಮ ಅಂಗೈಯಲ್ಲಿ ಬರುತ್ತೆ ಅಂದ್ರ, ನಮ್ಮ ಶರೀರದಲ್ಲಿ ಈಗ ಬರ್ಕೋರಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114. ಎಸ್, 114, 114 ಚಕ್ರಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಆ 114 ಚಕ್ರಗಳಲ್ಲಿ ಕೆಲವೊಂದು ಪ್ರಮುಖ ಚಕ್ರಗಳು ನಮ್ಮ ಅಂಗೈನ ಇವು ತುದಿ ಇವೆ ನೋಡ್ರಿ, ಟಿಪ್ ಅಂತಿರಲ್ಲ, ಇಲ್ಲಿ ವರ್ಕ್ ಮಾಡ್ತಾ ಇವೆ, ವೈಬ್ರೇಟ್ ಮಾಡುತ್ತೇವೆ. ನಮ್ಮ ಅಂಗೈಯಲ್ಲಿ ಅವು ಕೆಲಸ ಮಾಡ್ತಾ ಇವೆ. ಹಾಗಾಗಿ ನಮ್ಮ ಅಂಗೈ ಮತ್ತು ಅಂಗಾಲುಗಳಲ್ಲಿ ರೇಖೀಯ ಶಕ್ತಿ ಇದೆ ನೋಡ್ರಿ, ಅದು ಎಳೆದುಕೊಳ್ಳುವಂಥದ್ದು, ಅಟ್ರಾಕ್ಟ್ ಮಾಡುವ ಪವರ್ ಇದೆ. ಯಾವ ರೀತಿ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಗೊತ್ತಲ್ಲ ನಿಮ್ಗೆ? ಹಾ, ಭೂಮಿಗೆ ನೀವು ಭೂಮಿ ಮೇಲಿಂದ ಏನು ಮೇಲ್ ಕಳಿಸ್ರಿ, ಮೇಲ್ ಹೋಗೋದಿಲ್ಲದ ಕೆಳಗೆ ಬರುತ್ತೆ.
ಯಾಕಂದ್ರೆ ಆ ಎನರ್ಜಿ ತನ್ ಕಡೆ ಸೆಳೆಯುವಂತ ಎನರ್ಜಿ ಭೂಮಿಗಷ್ಟೇ ಅಲ್ಲ, ಭೂಮಿ ಮೇಲಿರುವಂತ ಎಲ್ಲಾ ಜೀವರಾಶಿಗಳಿಗೂ ಸಮೇತ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ಹಾಗಾಗಿ ರೇಖೆಯಲ್ಲೂ ಸಮೇತ ಏನಾಗುತ್ತೆ ಅಂದ್ರೆ ಅದು ಅಟ್ರಾಕ್ಟ್ ಮಾಡುವಂತ ಪವರ್ ಇದೆ. ಅದು ಎಲ್ಲಿ ಅಂದ್ರೆ ಅಂಗೈಯಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅದನ್ನ ನಿಮ್ಗೆ ಸೈಂಟಿಫಿಕ್ ಆಗಿ ಕಲಿತ್ರಿ ನೋಡ್ರಿ. ನಾವು ನಿಮ್ಗೆ ಗೊತ್ತಾ ಇನ್ನೊಂದು ಬಹಳ ಅದ್ಭುತ ಒಂದು ಸೂಚನೆ, ನಿಮ್ಗೆ ಗೊತ್ತಿರುವಂತ ಮಾಹಿತಿ ಹೇಳ್ತೀನಿ. ಈಗಾಗ್ಲೇ ನಾವು ರೇಖಿಯನ್ನ ಬಳಸ್ತಾ ಇದ್ದೀವಿ ಎಲ್ಲಾರು, ನಮ್ಗೆ ಹೆಸರು ಮಾತ್ರ ಗೊತ್ತಿಲ್ಲ. ನಾವು ಕೈದೊಳಗ್ ಕೈ ಕುಲ್ಕೋದಂತ ಹೇಳ್ತೀವಿ ನೋಡ್ರಿ, ಹ್ಯಾಂಡ್ ಶೇಕ್ ಮಾಡೋದು. ಅದು ಏನಿದೆ ಹೇಳ್ರಿ, ನಮ್ ಎನರ್ಜಿಯನ್ನ, ನಮ್ಮ ಪಾಸಿಟಿವ್ ಎನರ್ಜಿಯನ್ನ ಅವ್ರ ಜೊತೆ ಕನೆಕ್ಟ್ ಮಾಡಿರ್ತೀವಿ ನಾವು. ಅದಕ್ಕೆ ನೋಡ್ರಿ ಅಂತ ಭಯಂಕರ ದುಶ್ಮನ್ರಿ ಇರ್ಲಿ, ಸ್ವಲ್ಪ ಕೈ ಕೊಟ್ಟು ಏನಿದ್ರಿ ಆರಾಮಿದ್ರೆ ನಿಂಗ್ ಮಾಡ್ರಿ, ನೀವ್ ಎಲ್ಲಿಂದಲೇ ಸೈಲೆಂಟ್ ಆಯ್ತಾವ್ ಗಾಡಿಯು. ರೇಖಿ ಪಾಸ್ ಆಗುತ್ತೆ ಆಟೋಮೆಟಿಕ್ ಅಟ್ರಾಕ್ಟ್. ಅದಕ್ಕೆ ಕೆಲವ್ರಿಗೆ ಅನ್ಸು ನೋಡ್ರಿ ಏನ್ರಿ ಹಿಂದ್ ನೋಡ್ರಿ ನಿಮ್ಗೆ ಆದಷ್ಟು ಬೈತಿರ್ತಾರ ನೋಡ್ರಿ, ಎದ್ರ ಬಂದ್ಮೇಲೆ ಸೈಲೆಂಟ್ ಆಯ್ತಾರ ಗೊತ್ತಲ್ಲ ನಿಮ್ಗೆ. ಕೆಲವರು ಹಿಂದ್ ದೊಡ್ಡ ದುಶ್ಮನ್ರ ನಿಮ್ದವ್ರು, ಈಗ ಏನ್ ಹೊಡೆದೇ ಹಾಕ್ತಾರ ಅನಸ್ತು, ಎದ್ರ ಬಂದೊಂದ್ ಸೈಲೆಂಟ್ ಚಾವ್ ನಮಸ್ಕಾರ, ನೀವ್ ಕೊಟ್ರ ನೀರ್ ಕುಡಿತಾವ್, ಇಲ್ಲಂದ್ರೆ ಮನಿಲಿಂದ ಬಿಟ್ಟು ಹೊರಗೆ ಹೋಗಿರ್ತಾವ. ರೀಸನ್ ಏನು ಅಂದ್ರ ಆ ರೇಖಿ ಪವರ್ ಇದೆ ನೋಡ್ರಿ, ಆಲ್ರೆಡಿ ನಮ್ಮೊಳಗಿದೆ. ಒಂದನೇದು. ಅದಾದ್ಮೇಲೆ ಎರಡನೇದು, ನಮ್ಗೆ ಏನಾದ್ರೂ ಏನೋ ಕೆಲಸ ಮಾಡುವಾಗ ಹೆಣ್ಮಕ್ಳಿಗಾದ್ರೂ ಸ್ವಲ್ಪ ಅನುಭವ ಇದೆ, ಅಡಿಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ರಿ, ಕೈಗೆ ಏನೋ ಸ್ವಲ್ಪ ಕಟ್ಟಾಯ್ತು. ಕಟ್ಟಾದ ತಕ್ಷಣ ಏನ್ ಮಾಡ್ತೀವಿ ಹೇಳ್ರಿ, ಇದು ಕತ್ತತು ಹಿಂಗ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಹೇಳ್ರಿ? ಈ ಟೆಕ್ನಿಕ್ ಬೇರೆ ಏನಾದ್ರೂ ಟೆಕ್ನಿಕ್ ಮಾಡ್ಬೋದಿತ್ತು, ಮಾಡ್ಲಿಲ್ಲ. ರೀಸನ್ ಏನು ಅಂದ್ರೆ ನಮ್ಮ ಅಂಗೈಯಲ್ಲಿರುವ ರೇಖಿ ಪವರ್ ಇದೆ ನೋಡ್ರಿ, ಈ ರಕ್ತವನ್ನ ನಿಲ್ಲಿಸ್ಬಿಡುತ್ತೆ. ಈ ನಿಂತಾಗ ಏನಾಗುತ್ತೆ, ಒಂದ್ ಪದರ್ ರೆಡಿ ಆಗುತ್ತೆ, ನೆತ್ತರ್ ಬರ್ಲಾರ್ದಂಗ್, ರಕ್ತ ಹೊರಗ್ ಬರ್ಲಾರ್ದಂಗ್. ಹಾಗಾಗಿ ಈಗಾಗ್ಲೇ ನಾವು ರೇಖಿಯನ್ನ ಬಳಸ್ತಾ ಇದ್ದೀವಿ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಈಗ ಮಗು ಅಳುತ್ತೆ ನೋಡ್ರಿ, ನಿಮ್ಗೆ ಎಲ್ಲಾರಿಗೆ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ಅದು ಇರೋ ಮಗು 2 ತಿಂಗಳ ಮಗು ಇರುತ್ತೆ, ಯಾರ್ ಎತ್ಕೊಂಡ್ರು ಸುಮ್ ಕೂಡಂಗಿಲ್ಲ, ತಾಯಿ ಎತ್ಕೊಂಡ್ರು ಖಾಮೋಶ್. ಪವರ್, ಆ ಎನರ್ಜಿ ವರ್ಕ್ ಮಾಡುತ್ತೆ. ಹಾಗಾಗಿ ಬರ್ಕೋರಿ, 24x7 ನಮ್ ಜೊತೆ ಕೆಲಸ ಮಾಡುವಂತ ಎನರ್ಜಿ ಯಾವ್ದಾದ್ರೂ ಇದ್ರೆ ಅದು ರೇಖಿ ಎನರ್ಜಿ ಇದೆ. ಬ್ರಹ್ಮಾಂಡ ಶಕ್ತಿ ನಮ್ ಜೊತೆ ಕೆಲಸ ಮಾಡ್ತಾ ಇದೆ. ಈಗ ಸ್ವಲ್ಪ ಮತ್ತೆ ವಿಮರ್ಶೆಗೆ ಹೋಗೋಣ, ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮಲ್ಲಿ ಇಷ್ಟು ಬ್ರಹ್ಮಾಂಡದ ಶಕ್ತಿ ನಮ್ಗೆ ಕನೆಕ್ಟ್ ಆಗಿದೆ, ಆದ್ರೆ ನಮ್ ಸಮಸ್ಯೆ ಯಾಕೆ ಬರ್ತಾವ ಅಂತ ಯಾರಿಗ್ ಕ್ವಶನ್ ಇದೆ ಇದು? ಮೇಡಮ್ ನೀವೆಲ್ಲ ಹೇಳೋದ್ ಸರಿ ಇದೆ ರೀ, ಹಾ ಬ್ರಹ್ಮಾಂಡನೇ ನಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತ. ಈಗ ಅಲ್ಲಿ ಬರ್ಕೋರಿ, ಬ್ರಹ್ಮಾಂಡದ ಶಕ್ತಿ ಏನಿದೆ ನೋಡ್ರಿ, ಅದು ಒಂದು ಜೀವ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇರುತ್ತೆ. ಅದು ಡೈಲಿ ಜೀವ ಎಷ್ಟು ಬದುಕೋದಕ್ಕೆ ಎಷ್ಟು ಬೇಕು. ನಮ್ದು ಏನ್ ಆಗ್ತಾ ಇದೆ ಅಂದ್ರ, ನಮ್ಮ ಎನರ್ಜಿ ಜಾಸ್ತಿ ಫ್ಲೋ ಮಾಡುವಂತ ಅನಿವಾರ್ಯತೆ ನಮ್ಗಿದೆ. ನೀವು 20-25 ವರ್ಷದ ಹಿಂದೆ ಹೋದ್ರೆ ಇವತ್ತಿರುವಷ್ಟು ಹಾಸ್ಪಿಟಲ್ಗಳು ಇರ್ಲಿಲ್ಲ, ಗೊತ್ತಲ್ಲ ನಿಮ್ಗೆ. ನಿಮ್ಗೆ ಗೊತ್ತಾ, ಸ್ಕ್ಯಾನಿಂಗ್ ಸೆಂಟರ್, ಸ್ಕ್ಯಾನ್ ಮಾಡೋದಿರುತ್ತೆ ನೋಡ್ರಿ, ಒಂದ್ ಜಿಲ್ಲೆ ಒಂದೇ ಇರ್ತಿತ್ತು ಅವಾಗ. 20 ವರ್ಷದ ಹಿಂದೆ ಬೇಕಾದ್ರೆ ನಿಮ್ಮ ಸೀನಿಯರ್ ಯಾರಾದ್ರೂ ಇದ್ರು ಕೇಳಿ, ಸ್ಕ್ಯಾನಿಂಗ್ ಸೆಂಟರ್ ಇರ್ಲಿಲ್ಲ. ನಿಮ್ಗೆ ಹಾರ್ಟ್ ಆಯ್ತು, ಕ್ಯಾನ್ಸರ್ ಏನಾದ್ರೂ ಬಂದ್ರೆ ಈಗ ನಮ್ ಭಾಗದಲ್ಲಿ ಹೈದರಾಬಾದೇ ಹೋಗ್ಬೇಕು, ಹೈದರಾಬಾದಲ್ಲಿ ಒಂದೇ ಹಾಸ್ಪಿಟಲ್ ಹಾರ್ಟ್, ಬೇರೆ ಯಾವ್ದು ಇರ್ಲಿಲ್ಲ. ಇವತ್ ಎಷ್ಟು ಸ್ಕಿನ್ ಏನಾದ್ರೂ ಪ್ರಾಬ್ಲಮ್ ಆದ್ರ ಅದೇ ಮನೆ ಮದ್ದುಗಳು ಯೂಸ್ ಮಾಡ್ತಿದ್ಯೋ, ನಮ್ಗೆ ಗೊತ್ತೂ ಇರ್ಲಿಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರಂತ. ಗೊತ್ತದ ನಿಮ್ಗೆ? ಅಂದ್ರೆ ಇದ್ರ ಅರ್ಥ ಏನು, ಹಾಸ್ಪಿಟಲ್ ಕಡಿಮೆ ಇದ್ದು ಅಂದ್ರೆ ಇದ್ರ ಅರ್ಥ ರೋಗನು ಕಡಿಮೆ ಇದ್ದು ಅಂತ ಅವಾಗ. ಸಿಂಪಲ್. ಈಗ ಹಾಸ್ಪಿಟಲ್ ಜಾಸ್ತಿ ಆಗಿವೆ ಅಂದ್ರೆ ರೋಗ ಜಾಸ್ತಿ ಆಗಿದೆ ಅಂತ ಅರ್ಥ. ರೀಸನ್ ಜಾಸ್ತಿ ಯಾಕಾಗಿ ಬಿಡ್ತು, ಏನ್ ಪರಿಸ್ಥಿತಿ ಬಂತು ಅಂದ್ರ, ನಮ್ಮ ಏನ್ ಸ್ಟ್ರೆಸ್ ಇದೆ ನೋಡ್ರಿ, ಬರ್ಕೋರಿ, ಒತ್ತಡದ ಬದುಕು. ಈಗ ನಾನು ಎದುರು ಕುಂತೀರಿ, ಭಾರಿ ಮಜ್ಬೂರಿಲಿಂದ ಕುಂತವ್ರು ಇದ್ರಿ ಕೆಲವರು, ಯಾವಾಗ 8 ಆಯ್ತದ, ಯಾವಾಗ 9 ಮುಗೀತದ, ಎದ್ದು ಬಿದ್ದು ಅಡ್ಗಿ ಮನೆಗೆ ಹೋಗೋದಿರ್ತದ. ನಮ್ದೆಲ್ಲಾ ಗಂಡ್ ಮಕ್ಳು ಪ್ರಕಾಶ್ ಅವ್ರಿಲ್ಲ ಸರ್ ಎಲ್ಲ ಕುಂತಾರ, ಹೆಂಗ್ ಕುಂತಾರ ನಮ್ ದೇವ್ರಿಗೆ ಬಿಟ್ಟಿಂದ. ಈಗ ಇದ್ ಬಿಟ್ಟ ಮೇಲೆ ನೋಡ್ರಿ, ನೀವು ಒಂದ್ ನಿಮಿಷ ನಿಂದ್ರಲಕ್ ಆಗಲ್ಲ, ಅಷ್ಟು ಬಿಸಿ ಶೆಡ್ಯೂಲ್ ನಮ್ದೆಲ್ಲ. ಇದ್ರ ಮೇಲೆ ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀವಿ ಅಂದ್ರ, ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ಸಾಲ್ತಾ ಇಲ್ಲ ನಮ್ಗೆ. ಇದು ಮೇನ್. ಅದು ಎಷ್ಟು ಕೊಡ್ಬೇಕಷ್ಟು ಕೊಡ್ತಾ ಇದೆ, ಅದ್ರದ್ದು ಏನು ತಪ್ಪಿಲ್ಲ, ನಮ್ಗದು ಸಾಲ್ತಾ ಇಲ್ಲ. ಈಗ ನಮ್ಗ್ ಸಾಲ್ತಾ ಇಲ್ಲ ಅಂತ ನಮ್ ಕೆಲ್ಸ ಕಡಿಮೆ ಮಾಡ್ಲಿಕ್ ಬರುತ್ತಾ? ಮೊದ್ಲು ಹಿಂದೆ ನೋಡ್ರಿ, ಹೆಣ್ಮಕ್ಳು ನಮ್ ತಾಯಂದಿರೆಲ್ಲ ಗೃಹಿಣಿಯರು, ಗೊತ್ತಲ್ಲ. ಅವ್ರ ಕೆಲ್ಸ ಏನು, 3 ಟೈಮ್ ಊಟ ಮಾಡಿ ಹಾಕೋದು, ಮಜ್ಬೂತ್. ಅದು ದುಡ್ಡು ಕಾಸಿನ ಚಿಂತೆ ಇರ್ಲಿಲ್ಲ, ಗಂಡ ಏನಾರ ಮಾಡ್ತಾರ್ಲಿ ಏನ್ರ. ಆಸ್ತಿ ಪಾಸ್ತಿ ಮಾಡ್ಬೇಕನ್ನೋ ಟೆನ್ಷನ್ ಇರ್ಲಿಲ್ಲ, ಯಾರ ಜೊತೆಗೆ ಅವ್ರಿಗೆ ಕಾಂಪಿಟೇಷನ್ ಇರ್ಲಿಲ್ಲ, ಅವ್ರಿಗೆಲ್ಲ ನ್ಯೂಸ್ ಮಾಡ್ಕೊಳ್ಳೋದ್ ಬೇಕಾಗಿರ್ಲಿಲ್ಲ, ಅವ್ರಿಗೆ ಸೆಲ್ಫಿ ತೆಕ್ಕೊಂಬದಿರ್ಲಿಲ್ಲ, ಸ್ಕ್ರೋಲ್ ಮಾಡೋದ್ ಕೆಲ್ಸ ಇರ್ಲಿಲ್ಲ ಅವ್ರಿಗೆ. ಎಷ್ಟು ಫ್ರೀ ಇದ್ರು ನೋಡ್ರಿ. ಈಗ ನಮ್ದು ಎಷ್ಟು ಎಲ್ಲಾ ಬಿಸ್ನೆಸ್ ನಮ್ ಜೊತೆಗ 1 ರೂಪಾಯಿ ನಯಾ ಪೈಸೆ ಇನ್ಕಮ್ ಇಲ್ಲ,
ಟೆನ್ಷನ್ ಮಾತ್ರ ಫುಲ್ ಅದ ಇಲ್ಲ ಹೇಳ್ರಿ. ಒಪ್ತೀರಿ? ನಾನು ಒಪ್ತೀನಿ, ನೀವು ಒಪ್ಪಬೇಕಿದು. ಯೂನಿವರ್ಸಲ್ ಟ್ರೂತ್ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂದ್ರ ಆ ಫ್ಲೋ ಆಗೋ ಎನರ್ಜಿ ಇದೆ ನೋಡ್ರಿ, ಅದು ನಮ್ದು ಮಧ್ಯಾಹ್ನದ ತನಕ ಕೆಲಸ ಮಾಡ್ತಾ ಇದೆ, ಮಧ್ಯಾಹ್ನದ ನಂತರ ವರ್ಕ್ ಮಾಡ್ತಾ ಇಲ್ಲ. ನಾನ್ ರಿಯಲ್ ಆಗಿ ಹೇಳ್ತೀನಿ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಯಾರ್ಯಾರು ಜಾಬ್ ಮಾಡೋರು ಇದ್ದೀರಿ? 9 to 5. ಹಾ, ಶ್ವೇತಾ ಇದ್ದಾರೆ, ಹಾ, ಪ್ರಕಾಶ್ ಸರ್ ಇದ್ದಾರೆ, ಶೈಲಾ ಮ್ಯಾಮ್ ಇದ್ದಾರೆ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಬಹಳಷ್ಟು ಜನ ನೀವು ಹೊರಗೆ ಜಾಬ್ ಮಾಡೋದಕ್ಕೆ ಹೋಗಿರ್ತೀರಿ. ಈಗ 5 ಗಂಟೆಗೆ ನೀವು ಆಫೀಸ್ಲಿಂದ ಹೊರಗೆ ಬರ್ಬೇಕಾ? ಈಗ ಬರೋ ತರಾತುರಿಯಲ್ಲಿ ಇದ್ದಿರ್ತೀರಿ ನೀವು. ಗಡಿಗ ನಿಮ್ಗ ರಿಲೇಷನ್ ಇರುತ್ತೆ, ಯಾವಾಗ ಯಾವಾಗ ಟೈಮ್ ಆಗುತ್ತೆ, ಯಾವಾಗ ಮನಿಗ್ ಓಡ್ ಬರ್ಬೇಕಲ್ಲ, ಎದ್ದೋ ಬಿದ್ದು. ಹಾ, ಈಗ ಏನ್ ವಾಪಸ್ ಬರ್ಬೇಕು ನೀವು. ನಿಮ್ಮ ಬಾಸ್ ಏನಾದ್ರೂ ಒಂದ್ ದೊಡ್ಡ ಫೈಲ್ ತಂದ್ ಕೊಟ್ರಿ, ಇಷ್ಟು ಮಾಡೇ ಹೋಗ್ಬೇಕು ನೀವು. ಈಗ ಏನ್ ಮಾಡ್ತೀವಿ ಹೇಳ್ರಿ? ಆ ಬಾಸನ್ ಪೂರ್ತಿ ಜನ್ಮ ಜಾಲಾಡಿಸ್ಬಿಡ್ತೀವಿ ಮನ್ಸಿನಾಗೆ. ಅವ್ನಿಗೆ ಹೆಚ್ಚು ಕಮ್ಮಿ ಮರ್ಡರ್ ಮಾಡ್ಬೇಕು, ಅಲ್ಲಿ ತನಕ ಟೆನ್ಷನ್ ಮಾಡ್ಕೊಂಡಿರ್ತೀವಿ. ಮಾಡ್ತೀವಿ ಇಲ್ಲ ಹೇಳ್ರಿ? ಹಾ, ನಾವೆಲ್ಲ ಮನುಷ್ಯರಿದ್ದೇವೆ, ಮಾಡ್ತೀವಿ. ಯಾರು ಅದೇನ್ ದೊಡ್ಡ ವಿಷಯ ಇದೆ. ಆದ್ರೆ ಈಗ ಸ್ವಲ್ಪ ಯೋಚನೆ ಮಾಡೋಣ. ಹಾಗಾದ್ರೆ ನಮಗ್ ಮಾಡೋ ಮನ್ಸಿಲ್ವಾ? ಇದೆ. ಮಾಡೋ ಮನ್ಸಿದೆ ಅಂತ ನನ್ಗದು ಜಾಬ್ ಸಿಕ್ಕಿದೆ. ಆ ಅರ್ಹತೆ ಇಲ್ಲನ? ಎಸ್, ನನ್ನ ಹತ್ರ ಅದು ಅರ್ಹತೆ ಇದೆ. ಆ ಜ್ಞಾನ ಇಲ್ಲನ? ಎಸ್, ಅದು ಜ್ಞಾನ ಇದೆ. ಮತ್ತೆ ಯಾಕೆ ನಾನ್ ಬೈತಾ ಇದ್ದೀನಿ ಅಂದ್ರೆ ನನ್ ಬಳಿ ಎನರ್ಜಿ ಇಲ್ಲ. ಅವಾಗ ನನ್ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ಬಿಟ್ಟಿದೆ. ಈಗ ಫೈಲ್ ತಂದು ಕೊಟ್ರೆ ಹೆಂಗಾಗುತ್ತೆ? ಆಗೋದಿಲ್ಲ. ಬೆಳಗ್ಗೆ ಕೊಟ್ರೆ ಮಾಡ್ತೀನಿ ನಾನು. ಸೊ ಹಾಗಾಗಿ ರೇಖಿ ಏನ್ ಮಾಡುತ್ತೆ ಬರ್ಕೋರಿ, ನಿಮ್ಮ ಒಳಗಿರುವಂತ ಇನ್ನರ್ ಪವರ್ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ನೀವು ಎಕ್ಸ್ಟ್ರಾ 2 ತಾಸು 3 ತಾಸು ಕೆಲಸ ಮಾಡಿದ್ರು ನಿಮ್ಗೆ ಥಕಾವಟ್ ಆಗೋದಿಲ್ಲ. ಥಕಾವಟ್ಗೆ ಏನಂತೀರಿ ನೀವು? ಸುಸ್ತು. ಹಾ, ಸುಸ್ತು ಬರೋದಿಲ್ಲ ನಿಮ್ಗೆ. ಈಗ ನನಗ್ ಬರೋದಿಲ್ಲ, ನಾನು ಇಡೀ ದಿನ ವರ್ಕ್ ಮಾಡ್ತೀನಿ. ನಾನು ಜಾಬ್ ಮಾಡ್ತೀನಿ, ನಿಮ್ಗೆ ಗೊತ್ತಿರ್ಲಿಲ್ಲ ರೀ. ಮೇಡಮ್ ಬರೀ ಭಾಷಣ ಹೊಡಿತಾರಂತ ತಿಳ್ಕೊಬೇಡ್ರಿ, ಜಾಬ್ ಇದೆ ನನಗೂ. 50 ಶಾಲೆಗಳಿವೆ ನಮ್ದು. CRP ಆಗಿ ವರ್ಕ್ ಮಾಡ್ತೀನಿ ನಾನು. 50 ಶಾಲೆಗಳನ್ನ ಹ್ಯಾಂಡಲ್ ಮಾಡ್ತೀನಿ ನಾನು. ಫುಲ್ ಖುಷಿದ್ದೀನಿ. ಸ್ಕೂಲ್ ಕೆಲಸ ಮಾಡ್ತೀನಿ. ಮನೆಗ್ ಬಂದ್ರೆ ಹಾಳ್ ಬಾಯಿ ಬಿದ್ರೆ ಕೇಳಂಗಿಲ್ಲ ನಾ, ಅವ್ರದವ್ರು ಏನ್ರ ಮಾಡಿ. ಹಾ, ಎಸ್. ಸೊ ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಮೊಳಗ್ ಇನ್ನರ್ ಪವರ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಈಗ ಬರ್ಕೋರಿ, ರೇಖಿ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ನೀವು ಹ್ಯಾಪಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕಂದ್ರ ರೇಖಿ ಬಿಟ್ರೆ ಎರಡನೇ ಮಾರ್ಗನೇ ನಮ್ಮ ಹತ್ರ ಇಲ್ಲ. ನೀವು ಕಲಿಲೇಬೇಕಿದು. ಎಸ್. ಈಗ ಸ್ವಲ್ಪ ಇನ್ನೊಂದ್ ಚೂರ್ ಬರೋನು. ವಿಶ್ವದ ಯಾವ ಯಾವ ಭಾಗದಲ್ಲಿ ರೇಖಿಯನ್ನ ಬಳಸ್ತಾರ? ಸ್ವಲ್ಪ ಟಾಪಿಕ್ ಹಾಕೋದು. ವರ್ಲ್ಡ್ ನಲ್ಲಿ ಎಲ್ಲೆಲ್ಲಿ ರೇಖೆಯನ್ನ ಬಳಸ್ತಾರೆ ಗೊತ್ತಲ್ಲ ನಿಮ್ಗೆ? ಜಪಾನ್ ದೇಶ ಇದೆ ನೋಡ್ರಿ. ಜಪಾನ್ ನಲ್ಲಿ ಮಿನಿಮಮ್ 70% ಜನ ರೇಖೆಯನ್ನ ಬಳಸ್ತಾರಂತ, ಜಪಾನ್ ದೇಶ. ಈ ಬೌದ್ಧಿಸ್ಟ್ ಜನ ಎಲ್ಲೆಲ್ಲಿದ್ದಾರೆ ನೋಡ್ರಿ, ಗೌತಮ್ ಬುದ್ಧರ ಅನುಯಾಯಿಗಳು ಹೇಳ್ತೀವಲ್ಲ, ಚೈನಾ. ಹಾ, ಅಲ್ಲಿ ಜಾಸ್ತಿ ರೇಖೆ ಇದೆ. ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯೇಸು ಕ್ರಿಸ್ತರು ಸಮೇತ ರೇಖೆಯನ್ನ ಬಳಸಿದ್ದಿದೆ. ನಿಮ್ಗೆ ಗೊತ್ತಲ್ಲ, ಕುಷ್ಠರೋಗಿ ಒಬ್ನಿಗೆ ಸ್ಪರ್ಶ ಮಾಡಿದ್ರು ಏಸು, ಅವಾಗ ಅವನು ಆರಾಮಾದ. ಕೇಳಿದ್ರಲ್ಲ, ಬೈಬಲ್ ಅಲ್ಲಿ ಓದಿರ್ಬೋದು. ಹಾ, ನಮ್ಮ ಧರ್ಮಾತ್ಮರೆಲ್ಲರೂ ಸಮೇತ ರೇಖೆಯನ್ನ ಬಳಸಿದ್ದಾರೆ. ಅವರು ಬರೀ ಟಚ್ ಮಾಡಿದ್ರೆ ಆರಾಮಾಗ್ತಿತ್ತು ಜನರಿಗೆ. ಅವ್ರು ಬರೀ ದೃಷ್ಟಿಯಿಂದ ನೋಡಿದ್ರೆ ಸಮೇತ ಆರಾಮಾಗಿರುವಂತ ಎಷ್ಟೋ ಉದಾಹರಣೆಗಳಿವೆ, ದೊಡ್ಡ ದೊಡ್ಡ ಸ್ಟೋರಿಗಳಿವೆ ಅವ್ರದೆಲ್ಲ ನೋಡ್ರಿ ನೀವು. ಅಂದ್ರೆ ಅವ್ರ ಹತ್ರ ಯೂನಿವರ್ಸಲ್ ಪವರ್ ಇತ್ತು ನೋಡ್ರಿ, ಅಷ್ಟು ಜಾಸ್ತಿ ಇತ್ತು. ಹಾಗಾದ್ರೆ ಈ ಶಕ್ತಿಯನ್ನ ನಮ್ಗೆ ಬಳಸ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನ ನಾವು ಸ್ವೀಕಾರ ಮಾಡೋದಕ್ಕೆ ನಮಗ್ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಹಾಗಾಗಿ ಈಗ ಬರ್ಕೋರಿ, UK ಫಸ್ಟ್ ಬರ್ಕೋರಿ, ಯುನೈಟೆಡ್ ಕಿಂಗ್ಡಮ್. ಇಲ್ಲಿ ರೇಖಿಯನ್ನ ಏನ್ ಹೇಳ್ತಾರಂದ್ರ ಮೆಡಿಕಲಿ ಪ್ರೂವನ್ ಸೈನ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಮೆಡಿಕಲಿ ಪ್ರೂವನ್ ಸೈನ್ಸ್ ಅಂದ್ರ ಇದು ಪ್ರೂವ್, ಸಾಕ್ಷಿಯಾಗಿ ಇದನ್ನ ಮಾಡ್ಬೋದು. ಇದಕ್ಕೆ ಯಾವ್ದು ಸರ್ಟಿಫೈಡ್ ಇದೆ ಅಂತ ಹೇಳ್ತಾರ. ಅದಾದ್ಮೇಲೆ ಬರ್ಕೋರಿ, ರೇಖಿ ಅನ್ನುವಂಥದ್ದು ಒಂದು ಚಿಕಿತ್ಸಾ ವಿಧಾನ. ರೇಖೆ ಅನ್ನೋದು ಭ್ರಮೆ ಅಲ್ಲ, ಅದೊಂದು ಚಿಕಿತ್ಸಾ ವಿಧಾನ. ಈಗ ಎಕ್ಸಾಂಪಲ್ ನೋಡ್ರಿ, ನಮ್ಗೆ ಜ್ವರ ಬಂತು. ಜ್ವರ ಎಲ್ಲರಿಗೂ ಬರುತ್ತಲ್ಲ. ಈ ಶರೀರ ಯಂತ್ರ ಇದೆ, ಯಂತ್ರದ ಗಡಬಡ ಆಗುತ್ತೆ. ನೀವು ಹೊರಗೆ ನೀರ್ ಕುಡಿತೀರಿ, ವಾತಾವರಣ ಚೇಂಜ್ ಆಗುತ್ತೆ, ಜ್ವರ ಬರುತ್ತೆ. ಅದೊಂದು ದೊಡ್ಡ ವಿಷಯ ಇಲ್ಲ ನೋಡ್ರಿ. ನಮ್ಮ ಆರೋಗ್ಯದ ಸಮಸ್ಯೆ ಬರೋದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಅಂತ ತಿಳ್ಕೊಬೇಡ್ರಿ. ಒಳಗೇನೋ ಒಂಚೂರು ಆ ಕಡೆ ಈ ಕಡೆ ಆಗಿರುತ್ತೆ, ಬಂದಿರುತ್ತೆ, ಹೀಲ್ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ, ಇಂಜೆಕ್ಷನ್ ತಗೊಳ್ಳೋದ್ರಿಂದ, ಗ್ಲುಕೋಸ್ ಹಚ್ಕೊಳ್ಳೋದ್ರಿಂದ ಏನ್ ಎನರ್ಜಿ ಬರುತ್ತೆ ನೋಡ್ರಿ ಒಳಗ, ಏನ್ ಕ್ರಿಯೇಟ್ ಮಾಡ್ತಿರ್ತಾವ್ ನೋಡ್ರಿ, ಅದೇ ರೀತಿ ಸೇಮ್ ರೇಖೆ ಏನ್ ಮಾಡುತ್ತೆ ಅಂದ್ರ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಇದು ಆರೋಗ್ಯದ ಮೇಲೆ ನಿಮ್ಗೆ
ಪರಿಹಾರ ಕೊಡುತ್ತೆ. ಇದು ಭ್ರಮೆ ಅಲ್ಲ, ಇದು ತಲೆಗಿಟ್ಕೊರಿ. ಹಾ, ಇದು ಯಾರು ಹೇಳ್ತಾರಂದ್ರ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಹೇಳುತ್ತೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ರೇಖಿ ಒಂದು ಮೆಡಿಸಿನ್ ಇದೆ ಅಂತ ಹೇಳುತ್ತೆ. ಎಸ್, ಯುಕೆದೊಳಗ ಇವತ್ ಸುಮಾರು 800 ಆಸ್ಪತ್ರೆಗಳಲ್ಲಿ ರೇಖಿಯನ್ನ ಬಳಸ್ತಾ ಇದ್ದಾರೆ. ಯುಕೆನಲ್ಲಿ ಅಲ್ಲಿ ಒಂದು ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಒಂದು ಸಂಸ್ಥೆ ಇದೆ. ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಸಂಪೂರ್ಣ ರೇಖಿದೆ ಕೆಲಸ ಮಾಡುತ್ತೆ. ಅದು ಅಲ್ಲಿ ಸುಮಾರು 800 ಜನ ಹೀಲರ್ಸ್ ಗಳು ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಆಮೇಲೆ ಅಮೆರಿಕಾದಲ್ಲೂ ಸಮೇತ ಇವತ್ತು ಸುಮಾರು 600 ಆಸ್ಪತ್ರೆಗಳಲ್ಲಿ ಇದನ್ನ ಬಳಸ್ತಾರೆ. ಹಾ, ಅದಾದ್ಮೇಲೆ 25,000 ನರ್ಸ್ಗಳಿಗೆ ರೇಖಿಯನ್ನ ಅಲ್ಲಿ ಕಲಿಸ್ತಾರ. ಪ್ರತಿ ವರ್ಷ 25,000. ಈಗ ಯಾವ ರೀತಿ ಟ್ರೈನಿಂಗ್ ನಡೆಯುತ್ತೆ ನೋಡ್ರಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಎಜುಕೇಶನ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್, ಆ ರೀತಿ ನರ್ಸಿಂಗ್ ಹಾಸ್ಪಿಟಲ್ಗಳೇನಿರುತ್ತೆ ನೋಡ್ರಿ ನರ್ಸ್ಗಳು, ಅವ್ರಿಗೆ 25,000 ಪ್ರತಿ ವರ್ಷ ರೇಖಿಯನ್ನ ಕಲಿಸ್ಕೊಡ್ತಾರ. ಎಸ್, ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು ವಿಶ್ವದ ಎಲ್ಲಾ ಕಡೆಗೂ ಬಳಸ್ತಾರೆ, ಮತ್ತೆ ನಮ್ಮಲ್ಲೂ ಬಳಸಿದೆವು. ಆದ್ರೆ ನಮ್ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳ್ತೀನಿ. ನಾವು ಯಾಕಷ್ಟೊಂದು ಹಿಂದ್ ಬಿದ್ದೀವಿ ಅಂದ್ರ ನಮ್ದೊಂದು ಮೈಂಡ್ ಸೆಟ್ ಇದೆ. ಏನ್ ಮೈಂಡ್ ಸೆಟ್ ಇದೆ ಅಂದ್ರೆ ಯಾವ್ದು ಹೊರಗಿಂದ ಬರುತ್ತೆ ನೋಡ್ರಿ ಅದು ಭಾರಿ ಚಂದ ಅನಿಸ್ತದ. ನಮ್ಗೆ ಹೊರಗಿಂದ ಬರ್ಬೇಕದು. ನಿಮ್ಗೆ ಗೊತ್ತಾ, ನಾವು ಸಣ್ಣಾಗಿದ್ದಾಗ ಹಿಂಗ್ ಕಿವಿ ಹಿಡ್ಕೊಂಡು ಊಟಕ್ ಬೈಟಕ್ ಮಾಡ್ತಿದ್ದೆವು. ಯಾರ್ಯಾರು ಮಾಡಿರಿ? ಎಲ್ಲ ನಾನಂತೂ ಭಾರಿ ಮಾಡಿದ್ದೆ. ಯಾಕಂದ್ರೆ ಸಣ್ಣಾಗ ನಾವೆಲ್ಲ ದಡ್ಡಿದ್ದೆವು. ದಡ್ಡ ಓದ್ಲಾಕ್ ಬರ್ಲಾಕ್ ಬರ್ತಿಲ್ ದಿನ ಮಾಡದೆ. ಹಾ, ಬಟ್ ಇಲ್ಲಿ ನಾವ್ ಹಿಂಗ್ ಕೈ ಹಿಡಿದಾಗ ನಮ್ಮ ನರ್ವಸ್ ಸಿಸ್ಟಮ್ ಇದ್ದೇವ್ ನೋಡ್ರಿ, ಅವೆಲ್ಲ ಆಕ್ಟಿವ್ ಆಗ್ತಿವ. ಸೈಲೆಂಟ್ ಆಗಿರುವಂತ ನರ್ವಸ್ ಸಿಸ್ಟಮ್ ಅನ್ನ ಬೆನ್ನಾಗ್ ನಾಕ್ ಬಡದು ನಮ್ ಸರ್ಗಳು ಹಿಂಗ್ ಹಿಡ್ದು ಊಟಕ್ ಬೈಟಕ್ ಮಾಡಿಸಿದ್ಮೇಲೆ ಎಲ್ಲಾ ಆಕ್ಟಿವ್ ಆಗ್ತಿವ್. ರಾತ್ರಿ ಬರಾಬರ್ ನೆನ್ಪಿರ್ತಿತ್. ಮರ್ದಿನ ನಾವು ಹೊಡ್ಸ್ಕೊಳ್ಳಾರ್ದಂಗ್ ಎಲ್ಲಾ ಪ್ಲಾನ್ ಮಾಡ್ಕೊಂಡೆ ಹೋಗಿರ್ತಿದ್ವಿ. ಈಗ ಇದೇ ವಿದ್ಯೆಯನ್ನ ಇವತ್ ಚೈನಾದಲ್ಲಿ ಮಂತ್ಲಿ 5,000 ಫೀಸ್ ಮೇಲೆ ಟ್ರೈನರ್ಸ್ ಗಳು ವರ್ಕ್ ಮಾಡತ್ತಾರ, ಊಟಕ್ ಬೈಟಕ್ ಮಾಡ್ಸ್ಲತ್ತ. ಈಗ ಇದು ನಾವು ಮಾಡಕ್ ರೆಡಿ ಆಗಿದ್ದೇವೆ. ಇದು ನಮ್ ಹಿಂಗ್ ಬೇಕು, ಫೀಸ್ ಕಟ್ಬೇಕು ನೋಡ್ರಿ, ನಮ್ಗ್ ರೊಕ್ಕ ಹೋಗ್ಬೇಕು ನಮ್ದು ಅಂದ್ರೆ ವಾವ್ ವಾವ್ ಗ್ರೇಟ್, ಬಾಳ್ ಚಂದ, ಬಾಳ್ ಚಂದ. ಹಾಗಾಗಿ ಯಾವ್ದು ವೆಸ್ಟರ್ನ್ ಇಂದ ಬಂದಿರುತ್ತೆ ನೋಡ್ರಿ, ಬರ್ಕೋರಿ. ಯಾವ್ದಾವ್ದು ವೆಸ್ಟರ್ನ್ ದೇಶಗಳಿಂದ ಬರುತ್ತೆ ನೋಡ್ರಿ, ಅದು ನಮ್ಗೆ ಗಾಡ್ ಗಿಫ್ಟ್ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ ರೇಖಿಗೆ ಬೆಲೆ ಯಾಕೆ ಜಾಸ್ತಿ ಇದೆ ನಮ್ ದೇಶದಲ್ಲಿ, ಯಾಕೆ ಇಷ್ಟೊಂದು ಅದಕ್ಕೆ ಇದೆ ಅಂದ್ರೆ ವೆಸ್ಟರ್ನ್ ಇಂದ ಬಂದಿದ್ದದೆ, ಬೇರೆ ದೇಶದಿಂದ ಬಂದಿದೆ. ಹಾಗಾದ್ರೆ ಮೂಲ ಇದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಬಹಳಷ್ಟು ಜ್ಞಾನ ಇದೆ ನಮ್ ದೇಶದ್ದೇ, ಅದನ್ನ ನಾವ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಎಸ್, ಹಾ, ಈಗ ಇದ್ರದ್ದು ಮೂಲ ಸ್ವಲ್ಪ ನಿಮ್ಗೆ ಆಧುನಿಕ ಜಗತ್ತಿನ ರೇಖೆ ಅಂತ ಬರ್ಕೋರಿ. ಆಧುನಿಕ ಜಗತ್ತಲ್ಲಿ ಇದು ಯಾವ ರೀತಿ ಎಂಟ್ರಿ ಆಯ್ತು. ಎಸ್, ಇನ್ನು 10 ಮಿನಿಟ್ಸ್ ಇದೆ. ಎಸ್, ಸೊ ಇದು ಏನಾಯ್ತು ಅಂದ್ರೆ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಆಧುನಿಕ ರೇಖೆಯ ಪಿತಾಮಹ. ಮೊನ್ನೆ 15ನೇ ಆಗಸ್ಟ್ ಇತ್ತು ನೋಡ್ರಿ, ಅವತ್ ಅವ್ರ ಬರ್ಡೇ ಇತ್ತು. ಅವತ್ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿ. ಶೈಲಾ ಮ್ಯಾಮ್ಗೆ ಗೊತ್ತಿದೆ ಇದು, ಆ ಬ್ಯಾಚ್ ನವರು ಇದ್ದಾರೆ ಸಾಕಷ್ಟು ಜನ. ನೀವೆಲ್ಲ ಅಡ್ಮಿಷನ್ ಆದ್ಮೇಲೆ ಸೆಕೆಂಡ್ ಬ್ಯಾಚ್ ಮತ್ತೆ 20 ಡೇಸ್ ನೀವು ವೇಟ್ ಮಾಡ್ಬೇಕು, ವೇಟಿಂಗ್ ಲಿಸ್ಟ್ ನಲ್ಲಿ. ಹಾ, ಎಸ್. ಸೊ ಹಾಗಾಗಿ ಆಧುನಿಕ ಜಗತ್ತಿನಲ್ಲಿ ಏನಾಯ್ತು ಅಂದ್ರೆ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಜಪಾನ್ ದೇಶದಲ್ಲಿ ಒಬ್ಬರು ಬೌದ್ಧಿಸ್ಟ್ ಮಾಂಕ್ ಆಗಿರ್ತಾರ. ಮಾಂಕ್ ಅಂದ್ರೆ ಸನ್ಯಾಸಿಗಳು. ಅವ್ರಿಗೆ ಏನಾಗುತ್ತೆ ಅಂದ್ರ ಎಲ್ಲಾರು ಕಲಿಬಹುದು ಸರ್, 100 ವರ್ಷದವ್ರು ಬಿ ಕಲಿಬಹುದು. ಪ್ರಕಾಶ್ ಸರ್ ಎಲ್ಲಿದ್ದಾರೆ ನಮ್ದು? 100 ವರ್ಷದವ್ರು ಕಲಿಬಹುದು. ಹಾ, ಅನ್ಎಜುಕೇಟೆಡ್ ನಿಮ್ಗೆ ಬಹಳಷ್ಟು ಉದಾಹರಣೆ ಕೊಡ್ತೀನಿ. ನಮ್ಮ ಹತ್ರ ಒಬ್ರು ಉಮಾದೇವಿ ಬಿದ್ರಿ ಅಂತ ಹೇಳಿ ಅಮ್ಮ ಇದ್ರು. ಏನು ಓದಿಲ್ಲ, ಏನು ಬರ್ದಿಲ್ಲ ಅವ್ರು. ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರ ಮೊಮ್ಮಗಳು ನಮ್ಮಲ್ಲಿ ಝೂಮ್ ನಾಗ ಹೆಂಗ್ ಕನೆಕ್ಟ್ ಆಗ್ಬೇಕಂತ ಅಷ್ಟೇ ಕಲ್ಸಿರು. ಒಟ್ಟೆ ಅವ್ರು ಬರಟ್ ಹೊಡ್ದು ಏನೇನೋ ಮಾಡಿ ಝೂಮ್ ನಾಗ ಬರ್ತಿರೋರು. ಇದು ಸುಮಾರು 4 ವರ್ಷದ ಹಿಂದಿಂದು ವಿಷಯ, ನಮ್ದು ಜೀವನದಲ್ಲಿ ನಡೆದಿರುವಂತದ್ದು. ಹಾಗಾಗಿ ಅವ್ರಿಗೆ ನಾವು ರೇಖೆಯನ್ನ ಕಲಿಸ್ತೇವೆ. ಹಿಂಗೆ ನಮ್ ದೊಡ್ಡ ಟೀಮ್ ಇತ್ತು, ಅವ್ರು ರೇಖೆ ಕಲ್ತ. ನಿಮ್ಗೆ ಹೇಳ್ತೀನಿ, ಅವ್ರಿಗೆ ಒಂದು ಹೇಳಕ್ ಬರಂಗಿಲ್ಲ. ಸಿಂಬಲ್ಸ್ ಗಳು ರಟ್ ಹೊಡೆದ್ರು ಅವ್ರು. ಎರಡೊಂದೆರಡು ಮಗ್ಗಿ ಓದ್ತಿದೇವಲ್ಲ ಸಣ್ಣ, 2 1 2 2 2 4 ಹಂಗ್ ಮಗ್ಗಿ ಕಲ್ಸಿನ ನಾವು ಸಿಂಬಲ್ಸ್ ಗಳು ಕಲಿಸ್ತೇವೆ, ಹೆಂಗ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ. ಅವ್ರು ಆಹ್ವಾನ ಮಾಡೋದ್ ನೋಡಿದ್ರ ನನ್ಗೆ ಒಂದೊಂದ್ಸಲ ಹುಚ್ಚ ಅನಿಸ್ತಿತ್ತು. ಆಹ್ವಾನ ಹೆಂಗ್ ಮಾಡ್ತೀರಂದ್ರ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಗಳಿಗೆ ಮಾಡಿ
ನಮ್ ದೇಶದವ್ರಿಗೆಲ್ಲ ಮಾಡಿ ಅವ್ರ ಮನೆ ದೇವ್ರಿಗೆಲ್ಲ ಮಾಡ್ತಿರು. ಅವಾಗ ನಾನ್ ಅಂತಿದ್ದೆ, ಅಮ್ಮ ಮನೆ ದೇವ್ರಿಗೆ ಇದಕ್ಕೆ ಏನ್ ಸಂಬಂಧ ಇಲ್ಲ, ಸುಮ್ ಕುಂದ್ರಮ್ಮ, ನಮ್ ಮನೆ ದೇವ್ರು ಶಕ್ತಿ ಕೊಡ್ತಾನ ನಮ್ಗ್. ಇಮ್ಯಾಜಿನ್ ನೋಡ್ರಿ ಅವ್ರು. ಹಾಗಾಗಿ ಬರ್ಕೋರಿ, ರೇಖಿ ಇಮೋಷನಲಿ ಕನೆಕ್ಟ್ ಆಗುತ್ತೆ, ಮೆಂಟಲಿ ಕನೆಕ್ಟ್ ಆಗೋದಿಲ್ಲ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಎಲ್ಲಾ ಡಿಗ್ರಿ ಮಾಡಿದವ್ರಿಗೆ, ಸಣ್ಣ ವಯಸ್ಸಿನವ್ರಿಗೂ ಇಮೋಷನಲಿ ನೀವು ಭಾವನೆ ಜೊತೆಗೆ ಯಾರು ಕನೆಕ್ಟ್ ಆಗಿರ್ತ ನೋಡ್ರಿ, ರೇಖಿ ಅವ್ರಿಗೆ ವರ್ಕ್ ಮಾಡುತ್ತೆ. ನನ್ನ ರೇಖಿ ಇದೆ ನೋಡ್ರಿ, ನನ್ ರೇಖಿ ಮಕ್ಳಿಗೆ ಜಬರ್ದಸ್ತ್ ಆಗಿ ವರ್ಕ್ ಮಾಡುತ್ತೆ. ನನ್ ಖಾಲಿ ಫೋಟೋ ಕಳ್ಸಿದ್ರೆ ಸಾಕು, ಎಂತ ಸೀರಿಯಸ್ ಮಗು ಇದೆ ಅಂದ್ರೆ ಬಿ ಮರ್ದಿವ್ಸ ಡಿಸ್ಚಾರ್ಜ್ ಆಗುತ್ತೆ ಮಗು. ಅಷ್ಟು ಎಫೆಕ್ಟಿವ್ ಆಗಿ ಮಾಡ್ತೀನಿ ನಾ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಒಬ್ಬೊಬ್ರು ಒಂದೊಂದು ಸ್ಪೆಷಲ್ ಇರುತ್ತೆ. ಅದ್ರಲ್ಲಿ ನನ್ ಚಿಲ್ಡ್ರನ್ ಸ್ಪೆಷಲ್, ಮಕ್ಕಳದಿದೆ ನನ್. ಮೇಡಮ್ ದೊಡ್ಡೋರ್ದು ಇಲ್ಲೇನ್ರಿ? ದೊಡ್ಡೋರ್ದು ಮಾಡ್ತೀವಿ, ಬಹಳ ಕಡಿಮೆ ನಾನ್ ದೊಡ್ಡೋರ್ದು ಮಾಡೋ. ಅದು ನಮ್ ಟೀಮ್ದವ್ರದ್ದು ಅಷ್ಟೇ ಮಾಡ್ತೀವಿ. ಮತ್ತೆ ನನ್ ಕಡೆ ಹೀಲಿಂಗ್ ಇದೆ ನೋಡ್ರಿ, ಪೂರ್ತಿ ಫ್ರೀ ಇದೆ, ಯಾರ್ದು ಏನಿಲ್ಲ. ಬಟ್ ನೀವು ನಮ್ ನಂಬರಿಗೆ ಮಾತ್ರ ಫೋಟೋ ಅದನ್ನ ಕಳಿಸ್ಬೇಕು, ಮಾಹಿತಿಯನ್ನ ಕೊಡ್ಬೇಕು. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ನಾಡಿದ್ದು ಮಾತಾಡ್ಬೋದು. ಎಸ್, ಈಗ ಮತ್ತೆ ನೆಕ್ಸ್ಟ್ ಬರೋಣ. ಡಾಕ್ಟರ್ ಮಿಕಾವ್ ಉಸುಯಿ ಅವರು ಬೌದ್ಧಿಸ್ಟ್ ಮೌಂಕ್ ಆಗಿರ್ತಾರ. ಅದು ಏನಾಗುತ್ತೆ ಅಂದ್ರೆ, ಒಂದ್ ಸಲ ಒಬ್ಬ ಸ್ಟೂಡೆಂಟ್ ಅವ್ರ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರ್ತಾರ. ಒಬ್ಬ ಸ್ಟೂಡೆಂಟ್ ಕೇಳ್ತಾನ, ನಮ್ ಒಳಗೆ ಎಲ್ಲಾ ಶಕ್ತಿ ಇದೆ ಅಂತ ಹೇಳಿ ನೀವ್ ಹೇಳ್ತೀರಿ, ಆದ್ರೆ ನಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದ್ರೆ ನಮ್ಗೆ ನಾವು ಚಿಕಿತ್ಸೆ ಮಾಡ್ಕೊಳಿಕ್ ಯಾಕಾಗೋದಿಲ್ಲ ಕೇಳ್ತಾನೆ. ಅಂದ್ರೆ ಹೊರಗಿಂದ ಏನಾದ್ರೂ ನಮ್ಗೆ ಕೊಡ್ಬೇಕೆ, ಶರೀರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದು ಯಾಕ? ಅವಾಗ ಅವ್ರಿಗೆ ಮಿಕಾವ್ ಉಸುಯಿ ಅವ್ರಿಗೆ ಅನಿಸ್ತದ, ನೀವು ಸ್ವಲ್ಪ ನೀವು ಥಿಂಕ್ ಮಾಡ್ರಿ, ನಮ್ಮ ಶರೀರದಲ್ಲಿ ರೋಗ ರುಜಿನಗಳು ಹುಟ್ಕೊಳ್ತಾವಲ್ಲ, ಕ್ರಿಯೇಟ್ ಅಂದ್ರೆ ನಾವು ಕ್ರಿಯೇಟರ್ ಇದ್ದೀವಿ, ಅಂದ್ರೆ ನಾವೇ ಡೈರೆಕ್ಟರ್ ಇದ್ದೀವಿ ಅಂತ ನಾವೇ ಕ್ರಿಯೇಟ್ ಮಾಡ್ತೀವಿ. ಹಾಗಾದ್ರೆ ಇದನ್ನ ಉತ್ಪತ್ತಿ ಮಾಡೋ ಶಕ್ತಿ ಶರೀರದಲ್ಲಿ ಇದೆ ಅಂದ್ರ ಅದನ್ನ ಹೀಲ್ ಮಾಡೋ ಪವರ್ ನಮ್ಮ ಹತ್ರ ಇರ್ಬೋದಲ್ಲ. ಹಾ, ಆ ಮಗು ಅವ್ರ ಮೈಂಡಿನಲ್ಲಿ ಹಾಕ್ತದ, ಆ ಸ್ಟೂಡೆಂಟ್ ಯಾಕೆ ಆಗೋದಿಲ್ಲ, ಸಾಧ್ಯ ಯಾಕಿಲ್ಲ. ಅವಾಗ ಅವ್ರು ಎಲ್ಲಾ ಕಡೆ ಸರ್ಚ್ ಮಾಡ್ತಾರ. ಆಮೇಲೆ ಗೊತ್ತಾಗುತ್ತೆ ಎಲ್ಲದಕ್ಕಿಂತ ಪುರಾತನ ಗ್ರಂಥಗಳು ಯಾವಿವೆ ಅಂದ್ರೆ ವೇದಗಳು ಅಂತೇಳಿ. ಅವ್ರು ಭಾರತಕ್ಕೆ ಬಂದು ಸುಮಾರು 18 ವರ್ಷಗಳ ಕಾಲ ಭಾರತದಲ್ಲಿ ಉಳಿತಾರೆ. 18 ವರ್ಷ ಉಳಿದು ಎಲ್ಲಾ ವೇದಗಳು, ಆಗಮಗಳು, ಎಲ್ಲಾ ಉಪನಿಷತ್ತುಗಳು ಪ್ರತಿಯೊಂದನ್ನ ಸ್ಟಡಿ ಮಾಡಿ, ಅದಾದ ನಂತರ ಅವ್ರು ಏನ್ ಮಾಡ್ತಾರಂದ್ರ ಮತ್ತೆ ವಾಪಸ್ ಜಪಾನ್ಗೆ ಹೋಗಿ, ಒಂದು ಕುರುಮಾ ಅನ್ನುವಂತ ಒಂದ್ ಬೆಟ್ಟ ಇರುತ್ತೆ, ಹೆಸರು ಬೇಕಾದ್ರೆ ಬರ್ಕೋರಿ, ಜಪಾನ್ ದೇಶದ ಒಂದು ಕುರುಮಾ ಅಂತ. ಆ ಕುರುಮಾ ಬೆಟ್ಟದಲ್ಲಿ 21 ದಿವಸ ತಪಸ್ಸಾಚರಣೆ ಮಾಡ್ತಾರೆ, ಆ ಶಕ್ತಿ ಪಡ್ಕೊಳ್ಳೋದಕ್ಕೆ. ಜ್ಞಾನ ತಗೋತಾರ ಅವ್ರು ಫಸ್ಟ್, ಸೆಕೆಂಡ್ ಎನರ್ಜಿ ತಗೊಳ್ಳೋದಕ್ಕೆ 21 ದಿವಸ ತಪಸ್ ಮಾಡ್ತಾರೆ. ಆ 21 ದಿವಸದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬೆಳಕಿನ ದರ್ಶನ ಆಗುತ್ತೆ. ನಾವ್ ಯಾವ ರೀತಿ ಗೌತಮ್ ಬುದ್ಧರಿಗೆ ಹೇಳ್ತೀವಿ ನೋಡ್ರಿ, ಜ್ಞಾನೋದಯ ಆಯ್ತು ಅಂತ, ಸಾಕ್ಷಾತ್ಕಾರ ಆಯ್ತು, ಜ್ಞಾನೋದಯ, ಆ ರೀತಿ ಅವ್ರಿಗೆ ಒಂದ್ ಬೆಳಕಿನ ದರ್ಶನ ಆಗುತ್ತೆ. ಆ ದರ್ಶನವನ್ನ ಪಡೆದ ಮೇಲೆ ಅದ್ರ ನಂತರ ಅವ್ರು ಏನ್ ಮಾಡ್ತಾರ ಅಂದ್ರೆ ಬೆಟ್ಟಲಿಂದ ಕೆಳಗ್ ಇಳಿದ್ ಬರ್ತಿರ್ತಾರೆ. 21 ದಿವಸ ಏನು ಊಟ ಮಾಡಿರೋದಿಲ್ಲ, ಖಾಲಿ ಹೊಟ್ಟೆ. ಅವಾಗ ಅವ್ರು ಅಚಾನಕ್ಕೆ ಒಂದ್ ಕಲ್ಲಿಗೆ ತಟ್ಟಿ ಬಿದ್ದಿರ್ತಾರ. ಬಿದ್ಮೇಲೆ ಅವ್ರ ಹೆಬ್ಬೆರಳಿಂದ ರಕ್ತ ಹರಿಯೋದಕ್ಕೆ ಶುರು ಮಾಡುತ್ತೆ. ಅವಾಗ ಅವ್ರ ಕೈ ಹಿಡಿದ ತಕ್ಷಣಕ್ಕೆ ಒಂದೇ ಸೆಕೆಂಡ್ ಅಲ್ಲಿ ಅದು ರಕ್ತ ನಿಲ್ಲುತ್ತೆ. ಮತ್ತೆ ಏನು ಪೇನ್ ಆಗೋದಿಲ್ಲ, ಅವ್ರಿಗೆ ನೋವು ಆಗೋದಿಲ್ಲ. ಅವಾಗ ಯೋಚನೆ ಮಾಡ್ತಾರ ಅವ್ರು, ನಾ ಕೈ ಹಿಡಿದ ತಕ್ಷಣ ರಕ್ತ ಹೆಂಗ್ ನಿಂತಿತು, ಒಂದೇ ಸೆಕೆಂಡ್ 2 ಸೆಕೆಂಡ್ ಅಲ್ಲಿ ಇರ್ಬೋದು. ಆಮೇಲೆ ಅವ್ರು ಅದನ್ನ ಪ್ರಯೋಗ ಮಾಡೋದಕ್ಕಂತೇಳಿ ಕೆಳಗ್ ಬರ್ತಾರ. ಅಲ್ಲಿ ಒಂದು ಬುಡಕಟ್ಟು ಜನಾಂಗ ಇರುತ್ತೆ ಕುರ್ಮಾ ಬೆಟ್ಟದ ಹತ್ರ. ಆ ಬುಡಕಟ್ಟು ಜನಾಂಗದಲ್ಲಿ ಪ್ರಥಮ ಸಲ ಒಂದು ಶಾಪ್ ಓನರ್ ಇದ್ದಿರ್ತಾನೆ, ಒಂದು ಹೋಟೆಲ್ ಹಚ್ಚಿರ್ತಾನೆ. ಅವನ್ ಮಗಳಿಗೆ ಬಹಳ ಭಯಂಕರ ರೋಗ ಇದ್ದಿರುತ್ತೆ. ಆ ಮಗುವಿಗೆ ಹೀಲಿಂಗ್ ಮಾಡ್ತಾರೆ, 2 ಕೈಯನ್ನ ಇಟ್ಟು. ಅವಾಗ ಆ ಮಗು ಚೇತರಿಸ್ಕೊಳ್ಳುತ್ತೆ. ಅದಾದ ನಂತರ 1 ವರ್ಷ ಇಡೀ ಆ ಜನಾಂಗದ ಯಾವ್ಯಾವ ಮನೆಯಲ್ಲಿ ಯಾರಿಗ್ ಸಮಸ್ಯೆ ಇದೆ ನೋಡ್ರಿ, ಅವ್ರು ಎಲ್ಲರಿಗೂ ಹೀಲಿಂಗ್ ಮಾಡ್ತಾರೆ, ಎಲ್ಲರೂ ಆರಾಮಾಗ್ಬಿಡ್ತಾರೆ. ಅದಾದ್ಮೇಲೆ ಅವರು ಇಷ್ಟು ದೊಡ್ಡ ಸೇವೆಯನ್ನ ಇಡೀ ಜಗತ್ತಿಗೆ ಕೊಡ್ಬೇಕಂತ ಬೇರೆ ಕಡೆ ವಲಸೆ ಹೋಗ್ತಾರೆ. ಎಲ್ಲಾ ಕಡೆಗೂ ಒಂದೊಂದು ಸಂಸ್ಥೆಗಳನ್ನ ತೆಗೆಯುತ್ತಾ ಹೀಲಿಂಗ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾರ. 1-2 ವರ್ಷ ದಾಟಿದ್ಮೇಲೆ ಮತ್ತೆ ವಾಪಸ್ ಏನ್ ಮಾಡ್ತಾರಂದ್ರ ಮತ್ತೆ ಆ ಕುರುಮಾ ಬೆಟ್ಟದ ಕಡೆಗೆ ಬರ್ತಾರ. ಆ ಜನಾಂಗ ಏನ್ ಮಾಡ್ತಾ ಇದ್ರು ವಾಪಸ್ ಬಂದ್ ನೋಡ್ತಾರ, ಆ ಜನ ಎಲ್ಲ ಮೊದಲು ಯಾವ ರೀತಿ ಇದ್ರು ಮತ್ತೆ ಸೇಮ್ ಹಂಗೆ ಆಗ್ಬಿಡ್ತಾರ. ಮತ್ತೆ ಆರಾಮ್ ತಪ್ಪಿರುತ್ತೆ, ಮತ್ತೆ ಸಮಸ್ಯೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದು ಯಾಕೆ ಹಿಂಗಾಯ್ತು, ವಾಪಸ್ ರಿಟರ್ನ್ ಯಾಕೆ ಬಂತು ಇದು ಮತ್ತೆ ರೋಗ. ಪುನಃ ಮತ್ತೆ 2ನೇ ಸಲ ಅವ್ರು ತಪಸ್ ಮಾಡಿದಾಗ ಮತ್ತೆ ಏನಾಗುತ್ತೆ ಅಂದ್ರೆ ಸಿಂಬಲ್ಸ್ ಗಳು ಪ್ರಕಟ ಆಗುತ್ತೆ. ಇಲ್ಲಿ ಬರ್ಕೋರ್ಬೇಕಾದ್ರೆ 2ನೇ ಸಲ ಸಿಂಬಲ್ಸ್ ಗಳು ಬರುತ್ತೆ. ಹಾಗಾಗಿ ರೇಖಿ ಲೆವೆಲ್ 2 ನಲ್ಲಿ ನಮ್ಗೆ ಸಿಂಬಲ್ಸ್ ಗಳು ಕಲಿಸ್ತಾರೆ ಗುರುಗಳು. ಆ ಸಿಂಬಲ್ಸ್ ಏನ್ ಮಾಡುತ್ತೆ ಅಂದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಮತ್ತೆ ಸಾಕಷ್ಟು ಕಾಲ ನಮ್ಮೊಳಗೆ ಅದು ಕೆಲಸ ಮಾಡ್ತಾ ಇರುತ್ತೆ, ಸಿಂಬಲ್ಸ್ ಗಳ ಎನರ್ಜಿ. ಅದಾದ್ಮೇಲೆ ಮತ್ತೆ ಒಂದು ದೈವವಾಣಿ ಅಂತಾರೆ ನೋಡ್ರಿ. ದೈವವಾಣಿ ಏನು ಅಂದ್ರ ಈ ಜ್ಞಾನವನ್ನ ಅಥವಾ ಈ ಹೀಲಿಂಗ್ ಇದೆ ನೋಡ್ರಿ, ಇದು ಫ್ರೀ ಕೊಡಂಗಿಲ್ಲ ಯಾರಿಗೂ. ಅವ್ರಿಂದ ಏನಾದ್ರೂ ತಗೋಬೇಕು ವಾಪಸ್ ನಾವು.
ವಾಪಸ್ ಏನಾದ್ರೂ ತಗೊಳ್ಬೇಕು. ಒಂದ್ ವೇಳೆ ನೀನ್ ಕೊಟ್ರೆ ಎನರ್ಜಿ ನಿಂದ ಹೋಗ್ಬಿಡುತ್ತೆ, ಆ ಕಡೆಯಿಂದ ಏನು ಬರ್ಲಿಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ. ಹಾಗಾಗಿ ರೇಖಿ ಕಂಪಲ್ಸರಿ ಏನದ ಅಂದ್ರೆ ಏನಾದ್ರೂ ಫೀಸ್ ಕೊಡ್ಬೇಕು ಅಂತಿದೆ, ಇದೇ ಕಾರಣಕ್ಕೆ ಇರೋದು, ಬೇರೆದೇನಿಲ್ಲ. ಈ ಎರಡನೇ ಸಲ ಏನವ್ರು ತಗೊಂಡ್ ಬರ್ತಾರ, ಮತ್ತೆ ಮೂರನೇ ಸಲ, ನಾಲ್ಕನೇ ಸಲ, ಎಷ್ಟು ಸಲ ತಪಸ್ ಮಾಡ್ತಾರ ನೋಡ್ರಿ, ಅಷ್ಟಷ್ಟು ಸಲ ಸಿಂಬಲ್ಸ್ ಗಳು ಪ್ರಕಟ ಆಗಿರ್ತಾವ. ಆ ಸಿಂಬಲ್ಸ್ ಗಳೇ ನೀವೇ ನೋಡ್ರಿ, ಅವುಗಳಿಗೆ ನಾವು ರೇಖಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಬರ್ಕೋರಿ. ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದು ಸೆಲ್ಫ್ ಸಲುವಾಗಿದೆ. ಸೆಲ್ಫ್ ಅಂದ್ರೆ ನಿಮ್ ಸಲುವಾಗಿ, ನೀವ್ ಇನ್ನೊಬ್ರಿಗೆ ಪ್ರಯೋಗ ಮಾಡಂಗಿಲ್ಲ, ನೀವು ಮಾಡಿದ್ರು ಅದು ಕೆಲಸ ಆಗೋದಿಲ್ಲ. ನಿಮ್ಗಷ್ಟೇ ಮಾಡುತ್ತೆ ಅದು ವರ್ಕ್. ಒಂದೇದು ರೇಖಿ ಲೆವೆಲ್ 1 ಸೆಲ್ಫ್ ಸಲುವಾಗಿ. ರೇಖಿ ಲೆವೆಲ್ 2 ಇದೆ ನೋಡ್ರಿ, ಸೆಲ್ಫ್ ಮತ್ತೆ ಅದರ್ಸ್, ಇನ್ನೊಬ್ರಿಗೂ ನಾವು ಹೀಲಿಂಗ್ ಮಾಡ್ಬೋದು ರೇಖಿ ಲೆವೆಲ್ 2 ನಲ್ಲಿ. ಸೆಲ್ಫ್ ಪ್ಲಸ್ ಮತ್ತೆ ಅದರ್ಸ್ ಹೀಲಿಂಗ್ ಅನ್ನ ಮಾಡ್ಬೋದು ರೇಖಿ ಲೆವೆಲ್ 2 ನಲ್ಲಿ. ಲೆವೆಲ್ 3 ಬರುತ್ತೆ ನೋಡ್ರಿ, ಲೆವೆಲ್ 3 ನಲ್ಲಿ ನಾವು ಡಿಸ್ಟನ್ಸ್ ಹೀಲಿಂಗ್ ಅನ್ನ ಮಾಡ್ಬೋದು. ಡಿಸ್ಟನ್ಸ್ ಅಂದ್ರ ನೀವು ಇಂಡಿಯಾದೊಳಗೊಳ್ದು ಅಮೆರಿಕಾದವ್ರಿಗೆ ನೀವು ಹೀಲಿಂಗ್ ಮಾಡ್ಬೋದು ರೇಖಿ ಲೆವೆಲ್ 3 ನಲ್ಲಿ. ನೀವು ಭಾರತದಲ್ಲೇ ಇರ್ತೀರಿ, ಬೇರೆ ದೇಶದವ್ರಿಗೆ ಮಾಡ್ಬೋದು, ಅಥವಾ ಯಾವ್ದೋ ಊರಲ್ಲಿ ಇದ್ರೂ ಮಾಡ್ಬೋದು. ನೀವು ಜಸ್ಟ್ ಅವ್ರದ್ದು ಫೋಟೋ ಇದ್ರು ಸಾಕು, ಅವ್ರ ಪ್ಲೇಸ್ ನಿಮ್ಗೆ ಗೊತ್ತಿರ್ಬೇಕಷ್ಟೇ, ಅಡ್ರೆಸ್ ಫೋಟೋ ಎರಡು ಇದ್ರು ನಿಮ್ಮ ಹೀಲಿಂಗ್ ಆಟೋಮೆಟಿಕ್ ಆಗುತ್ತೆ ರೇಖಿ 3 ಅಲ್ಲಿ. ರೇಖಿ ಲೆವೆಲ್ 4 ಇದೆ ನೋಡ್ರಿ, ಅದು ಯೂನಿವರ್ಸಲ್ ಹೀಲಿಂಗ್ ಅಂತ ಬರುತ್ತೆ. ಯೂನಿವರ್ಸಲ್ ಹೀಲಿಂಗ್ ಅಂದ್ರ ನೀವು ಪ್ರಾಣಿ ಪಕ್ಷಿಗಳಿಗೂ ರೇಖಿಯನ್ನ ಮಾಡ್ಬೋದು, ವಸ್ತುಗಳಿಗೆ ಬಳಸುವಂತ ವಸ್ತುಗಳಿಗೂ ನೀವು ಹೀಲಿಂಗ್ ಮಾಡ್ಬೋದು. ನಾವು ಅವರ ಮೇಲೆ ನೀವು ವರ್ಕ್ ಮಾಡ್ಬೋದು. ಈಗ ನಾಳೆ ನಿಮ್ಗೆ ಅವರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅದ್ರ ಮಾಹಿತಿಯನ್ನ, ಯಾವ ರೀತಿ ನೀವು ಕನೆಕ್ಟ್ ಆಗ್ಬೇಕಂತ. ಇವ್ 4 ಏನಿವೆ ನೋಡ್ರಿ, ಇವ್ ರೇಖಿ ಸ್ಟೆಪ್ಸ್ ಗಳಿವೆ. ರೇಖಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಲೆವೆಲ್ 4 ಮುಗ್ದ ಮೇಲೆ ನಿಮ್ಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಆಗ್ತೀರಿ ನೀವು. ಲೆವೆಲ್ 4 ಮುಗ್ದ ಮೇಲೆ ನಾನು ಯಾವ ರೀತಿ ಕ್ಲಾಸ್ ಮಾಡ್ತಾ ಇದ್ದೀನಿ ನೋಡ್ರಿ, ಆ ರೀತಿ ನೀವು ಕ್ಲಾಸ್ ಮಾಡ್ಬೋದು, ನೀವು ಆ ರೀತಿ ಜನರಿಗೆ ಸಪೋರ್ಟ್ ಮಾಡ್ಬೋದು. ಸೊ ಇವು ರೇಖಿಯ 4 ಸ್ತರಗಳು ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ ನಾಳೆ ನಿಮ್ಗೆ ಏನೇನ್ ವಸ್ತುಗಳು ಇಟ್ಕೋಬೇಕು ಹೇಳಿದ್ರಿ ಹಾ. ನಾಳೆ ಕಂಪಲ್ಸರಿ ನೀವು ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಇದೆ ನೋಡ್ರಿ, ಕಂಪಲ್ಸರಿ ಇಟ್ಕೊಳ್ಬೇಕು, ಬರ್ಕೋರ್ಬೇಕಾದ್ರೆ ನಾಳೆ. ಮತ್ತೆ ಯಾವಾಗ್ಲೂ ನೀವು ಯಾರದೇ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಿ ಸ್ಪಿರಿಚುವಲ್ದು, ಆಧ್ಯಾತ್ಮಿಕ, ಒಂದು ಗ್ಲಾಸ್ ನೀರು ಮತ್ತು ಒಂದ್ ದೀಪ ಇದೆ ನೋಡ್ರಿ ನಿಮ್ ಹತ್ರ ಹಚ್ಕೊಂಡ್ ಇಡ್ಬೇಕು. ಯಾಕಂದ್ರ ತತ್ವಗಳು ನಮ್ ಜೊತೆಗೆ ಕನೆಕ್ಟ್ ಇರ್ಬೇಕು ಯಾವಾಗ, ಸ್ಪಿರಿಚುವಲಿ ಕನೆಕ್ಟ್ ಆದಾಗ. ನಾವು 5 ತತ್ವದಿಂದ ನಿರ್ಮಾಣ ಆಗಿದೆ ಗೊತ್ತಲ್ಲ ನಿಮ್ಗೆ. ಪೃಥ್ವಿ ತತ್ವನೂ ಇದೆ, ಜಲ ತತ್ವ ಇದೆ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಸೊ ಹಾಗಾಗಿ ಅವು ತತ್ವಗಳ ಜೊತೆಗೆ ಜಲತತ್ವ ಮತ್ತು ಅಗ್ನಿ ತತ್ವ ಇದೆ ನೋಡ್ರಿ, ಅವ್ ನಿಮ್ ಹತ್ರ ಇದ್ರೆ ಬಹಳ ಬೇಗ ನಿಮ್ಗೆ ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ದೀಪ ಮತ್ತೆ ನೀರು ನಿಮ್ ಹತ್ರ ಇರ್ಬೇಕು. ನೀರ್ ಏನ್ ಮಾಡ್ಬೇಕ್ರಿ ಅಂತ ಕೆಲವ್ರು ಮೆಸೇಜ್ ಹಾಕ್ತಿರಿ, ನೀರ್ ಏನ್ ಮಾಡ್ತೀರಿ, ಕುಡಿಬೇಕು. ಹಾ, ನೀರ್ ಏನ್ ಮಾಡ್ಬೇಕು, ಕುಡಿಬೇಕು. ಯಾಕಂದ್ರೆ ಈಗ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನ್ ಸೌಂಡ್ ಯಾರು ಗ್ರಹಿಸ್ತಾ ಇದ್ದಾರೆ, ನಿಮ್ ನೀರು ಗ್ಲಾಸ್ ಅಲ್ಲಿ ಇರೋದು ಶ್ರೀದೇವಿ ಹೂಗಾರ್ ಎನರ್ಜಿ ನಿಮ್ ಗ್ಲಾಸ್ ಅಲ್ಲಿ ಬಂತು, ನೀವು ಕುಡಿದ್ರೆ ಅದು ಮತ್ತೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇಷ್ಟು ಸ್ಟೇಜ್ ಗಳಿರುತ್ತೆ. ನಾಳೆ ನಿಮ್ಗೆ ಅದನ್ನ ಕಂಪಲ್ಸರಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ಸ್ಕೆಚ್ ಪೆನ್ ತಗೋರಿ. ಅದಾದ್ಮೇಲೆ ನಿಮ್ಗೆ 7 ಚಕ್ರಾದ ಬಗ್ಗೆ ಮಾಹಿತಿ ಬರುತ್ತೆ ಇಲ್ಲಿ. ಹ್ಮ್ ನಾಳೆ ನಾಳೆ ನಿಮ್ಗೆ ರೇಖಿಯ ಪಂಚತತ್ವಗಳು ಹೇಳ್ತೀನಿ, ಮತ್ತೆ 7 ಚಕ್ರಾದ ಬಗ್ಗೆ ಹೇಳ್ತೀನಿ. ಮತ್ತೆ ನಿಮ್ಗೆ ವಿಚ್ ಕಲರ್ ಪೆನ್, ರೆಡ್ ಕಲರ್ ಪೆನ್ ಬೇಡ, ಸ್ಕೆಚ್ ಅಂತ ಇರುತ್ತೆ ನೋಡಿ, ರೆಡ್ ಕಲರ್ ಸ್ಕೆಚ್ ಪೆನ್ ಸ್ವಲ್ಪ ಗಾಢವಾಗಿ ಬರೆಯುತ್ತೆ. ಹಾ ಎಸ್, ಲಿಂಕ್ ಬಂದಿಲ್ಲ, ಬೆಳಿಗ್ಗೆ ಇರ್ಲಿಲ್ಲ ಕ್ಲಾಸ್. ಇವತ್ತು ವಾಕಿಂಗ್ ಮೆಡಿಟೇಷನ್ ಇತ್ತು ಜಗದೀಶ್ ಸರ್, ಇವತ್ ಬೆಳಿಗ್ಗೆ ವಾಕಿಂಗ್ ಮೆಡಿಟೇಷನ್ ಇತ್ತು, ಓನ್ಲಿ ವಾಕಿಂಗ್ ಮಾಡೋದಿತ್ತು. ನಾಳೆ ಬೆಳಿಗ್ಗೆ ಬರುತ್ತೇನೆ. ಹಾ, ಸೊ ಇಷ್ಟು. ಮತ್ತೆ ಆಮೇಲೆ ನಿಮ್ಗೆ ಔರಾ ಕ್ಲೆನ್ಸಿಂಗ್ ಬಗ್ಗೆ ಹೇಳ್ತೀವಿ, ನಿಮ್ಗೆ ಬರ್ಕೋರ್ಬೇಕಾದ್ರೆ ಔರಾ ಕ್ಲೆನ್ಸಿಂಗ್ ಹೇಳ್ತೀವಿ, ಈ 2 ದಿವಸದಲ್ಲಿ ಏನೇನ್ ಮಾಡ್ತೀವಿ ಅಂತ. ಔರಾ ಕ್ಲೆನ್ಸಿಂಗ್ ಆದ್ಮೇಲೆ ನಿಮ್ಗೆ ಸೆಲ್ಫ್ ಫೀಲಿಂಗ್ ಮಾಡೋದು ಯಾವ ರೀತಿ ಅಂತ ಕಲಿಸ್ತೀನಿ. ಅದಾದ್ಮೇಲೆ ಲಾಸ್ಟ್ ಡೇ 2 ಅವರ್ಸ್ ನ ಸೆಷನ್ ಇರುತ್ತೆ. ನಾಡಿದ್ದು 2 ತಾಸು ಇರುತ್ತೆ ನಿಮ್ಗೆ. 7 ಗಂಟೆಗೆ ಶುರು ಆಗುತ್ತೆ, 7ರಿಂದ 9 ಇರುತ್ತೆ ನಾಡಿದ್ದು. ಎಲ್ರು ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಮೇಡಮ್ ನಾನ್ ಬಸ್ನಾಗಿದ್ದೀನ್ರಿ, ನಾನ್ ಫ್ಲೈಟ್ ನಾಗಿದ್ದೀನ್ರಿ ಅಂದ್ರೆ ಆ ಕಡೆ ಹಾರ್ಕೋತ ಹೋಗ್ರಿ ಅಂತಿನ, ಮನೆಯಾಗೆ ಇರ್ಬೇಕು ನೀವು. ಮತ್ತೆ ನಿಮ್ಗೆ ಹೇಳ್ತೀನಿ, ದೀಕ್ಷೆ ನಡೆಯುತ್ತೆ ಲಾಸ್ಟ್ ಡೇ. ದೀಕ್ಷೆಯಲ್ಲಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ರೆ ದೀಕ್ಷೆನೆ ಕೊಡಂಗಿಲ್ಲ ನಿಮ್ಗೆ, ಕೊಟ್ರು ಅದು ಏನ್ ಕೆಲ್ಸಕ್ಕೆ ಬರೋದಿಲ್ಲ. ದೀಕ್ಷೆದು ಅದರದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ಹಾಗಾಗಿ 3ನೇ ದಿನ ನಿಮ್ಗೆ 7ರಿಂದ 9 ಗಂಟೆ ತನಕ ಇರುತ್ತೆ. ಅದ್ರ ಜೊತೆಗೆ ಮತ್ತೆ ನಿಮ್ಗೆ ರೇಖಿ ಲೆವೆಲ್ 2 ದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ಅದ್ರದ್ದು ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀವಿ. ಓಕೆನಾ? ಸೊ ಇವತ್ತಿಂದ ಎಲ್ಲರಿಗೂ ಅರ್ಥ ಆಯ್ತಾ? ಹಾ, ಏನೇನ್ ಕಲ್ತೀವಿ ಹೇಳ್ರಿ ಒಂದ್ಸಲ, ಸ್ವಲ್ಪ ಎಲ್ಲಾರು ಟೈಪ್ ಮಾಡ್ರಿ.
ಅಲರ್ಟ್ ಜೋನ್ದವ್ರು ಒಂದ್ ಫಸ್ಟ್ ಸ್ಕ್ರೀನ್ ದಾಗ ಫುಲ್ ಆಕ್ಟಿವ್ ಇರ್ತಾರ ನೋಡ್ರಿ ಯಾವಾಗ ಬಿ. ಸೆಕೆಂಡ್ ದವ್ರು ಇಲ್ಲಾರ ಸೆಕೆಂಡ್ ಅರ್ಧನೇ ಕಾಣಿಸ್ಲತ್ತಾರ. ನಮ್ ಸತ್ಯನಾರಾಯಣ ಸರ್ ಇಲ್ಲೂ ಬಂದಿದ್ದಾರೆ. ಥರ್ಡ್ ದವ್ರು ಸೈಲೆಂಟ್ ಮೂಡಿಗಾರ ಸದ್ಯಕ್ಕೆ ಈಗ ಥರ್ಡ್ ಫೋರ್ತ್ ಎಲ್ಲ. ನೀವು ಒಂದ್ ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ಒಂದ್ಸಲ ನಾಳೆ ಫೋನ್. ಓಕೆ. ಹಾ, ಸೊ ಏನೇನ್ ಕಲ್ತೀರಿ ಒಂದ್ಸಲ ನಂಗೆ ಸ್ವಲ್ಪ ಟೈಪ್ ಮಾಡ್ರಿ, ಮೆಸೇಜ್ ಮಾಡ್ರಿ. ಅಂದ್ರೆ ಈಗೀಗ ಯಾರು ಜಾಯಿನ್ ಆಗ್ಯಾರ ಅವರಿಗೂ ಹೆಲ್ಪ್ ಆಗುತ್ತೆ ನೀವು ಬರೆಯೋದ್ರಿಂದ. ಇಲ್ಲ ನೀವು ಯಾವ ಗ್ರೂಪ್ ನಲ್ಲಿ ಇದ್ರಿ ಅಲ್ಲಿ ಬೇಕಾದ್ರೂ ಬರಿಬಹುದು. ಹಾ, ನೋ ಲೆವೆಲ್ 1 ಸರ್ಟಿಫಿಕೇಟ್ ಇರಂಗಿಲ್ಲ, ಲೆವೆಲ್ 2 ಮಾಸ್ಟರ್ ಕೊಡ್ತೀವಿ. ಹಾ, ರೇಖಿ ಹಿಸ್ಟ್ರಿ, ರಿಲೇಷನ್ ಆಫ್ ರೇಖಿ, ಎಸ್ ಎಸ್ ಬೇಸಿಕ್. ಹಾ, ಮೂಲ ಇತಿಹಾಸ ಗೊತ್ತಾಯ್ತು. ಎಸ್ ಎಸ್ ಯೂಸ್ ಮೀನಿಂಗ್ ಬಹಳ ಕಲ್ತೀರಿ ಅಂತ ಅನ್ಕೊಂಡಿನಿ 1 hour ನಲ್ಲಿ. ಹಾ, ರೇಖಿ ಪ್ರಯೋಜನ, ಇತಿಹಾಸ, ಮೂಲ. ಎಸ್ 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 ಓಕೆ. ರೂಲ್ಸ್, ಹಾ, ವೇದಗಳ ಬಗ್ಗೆ, ಚಕ್ರಗಳ ಬಗ್ಗೆ. ಹಾ, ಎಸ್, ಯೂನಿವರ್ಸಲ್ ಪವರ್ ಬಗ್ಗೆ ಕಲ್ತೀರಿ. ಸೊ ಎಲ್ರಿಗೂ ಮತ್ತೊಂದು ಸಲ ಅಭಿನಂದನೆಗಳು. ಬೀದರ್ ಭಾಷೆ ತಿಳಿತಾ ಇದೆ ಅಂತ ಅನ್ಕೊಂಡಿನಿ. ಹಾ, ಓಕೆನಾ. ಮತ್ತೆ ನಾಳೆ ನಾವು ಸಿಗೋಣ. ನಾಳೆನು 8 ಗಂಟೆಗೆ ಇರುತ್ತೆ. ನಾಳೆನು ಸೇಮ್ ಟೈಮ್ 8ರಿಂದ 9 ಇರುತ್ತೆ. ನಾಡಿದ್ದು ಮಾತ್ರ 7ರಿಂದ 9 ಗಂಟೆ ತನಕ ಇರುತ್ತೆ. ಮತ್ತೆ ನಿಮ್ಮ ಗ್ರೂಪ್ ನಲ್ಲಿ ಒಂದು ನಮ್ದು ಗೂಗಲ್ ಫಾರ್ಮ್ ಬರುತ್ತೆ. ಆ ಫಾರ್ಮ್ ಅನ್ನ ನೀವು ಫಿಲ್ ಅಪ್ ಮಾಡ್ಬೇಕು. ಈಗ ಹಾಕ್ತೇನಿಲ್ಲ. ಎಸ್ ಎಸ್ ಓಕೆ. ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದ್ರೆ, ನಿಮಗ್ ಪರಿಚಯದವ್ರು ಒಂದ್ ವೇಳೆ ಇದ್ರು, ಇವತ್ತಿನ ರೆಕಾರ್ಡಿಂಗ್ ಸಿಗುತ್ತೆ. ಇದು ಒಂದು ರೆಕಾರ್ಡಿಂಗ್ ನೋಡ್ತೀನಿ ಅಂದ್ರೆ ನಾಳೆ ನೀವು ಅವರಿಗೆ ಇದರಲ್ಲಿ ಕನೆಕ್ಟ್ ಮಾಡ್ಬೋದು. ಬಟ್ ಅವ್ರು ಇವತ್ತಿನ ರೆಕಾರ್ಡಿಂಗ್ ನೋಡ್ಬೇಕು. ಅಚಾನಕ್ಕೆ ನಾಳೆ ಧುಮುಕದವ್ರು ಒಳಗ್ ಬಂದು ಅಂದ್ರೆ ತಲೆ ಕೆಡ್ಸ್ಕೊಂಡಿರ್ತಾರ. ಅವ್ರು ಏನ್ ಹೇಳಿದ್ರು ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರಿಗೆ ಮೊದ್ಲೇ ಹೇಳ್ಬೇಕು, ಒಂದಿನ ರೆಕಾರ್ಡಿಂಗ್ ಕೊಡ್ತೀನಿ, ಕೇಳ್ ಮೊದ್ಲ, ಚಂದ ಅನ್ಸರ್ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳಿ. ಓಕೆನಾ. ಇದು ಒಂದು ಆಪ್ಷನ್. ಹೋದ್ ಸಲ ಬ್ಯಾಚ್ನವ್ರಿಗೆ ಇರ್ಲಿಲ್ಲ, ಬಟ್ ನಿಮ್ಗೆ ಇದೆ ಇದು, ನೀವು ಅವ್ರಿಗೆ ಕಳಿಸ್ಬೋದು. ಓಕೆನಾ. ನಮಗೂ ಏನು ಫ್ರೀ ಇದೆಲ್ಲ ಕಲೀಲಿ ಎಲ್ಲರೂ. ಓಕೆ. ಸೊ ಎಲ್ರಿಗೂ ಮತ್ತೊಂದು ಸಲ ಅನಂತ ಶರಣಾರ್ಥಿ, ಧನ್ಯವಾದ, ಶುಭರಾತ್ರಿ. ಎಲ್ಲರೂ ಫುಲ್ ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ. ಮತ್ತೆ ನೆನ್ಪಿಡ್ರಿ, ಜೀವನದಲ್ಲಿ ನಾವು ನಗೋದಕ್ಕಂತ ಭೂಮಿಗೆ ಬಂದೀವಿ, ಅಳೋದಕ್ ಬಂದೇ ಇಲ್ಲ. ನಗೋದಕ್ ಬಂದಿವಿ, ಖುಷಿ ಪಡೋದಕ್ ಬಂದಿವಿ. ಹಾಗಾಗಿ ನೆನ್ಪಿಡ್ರಿ, ಯಾರ್ ನಗು ಚಂದ ಅನಿಸ್ತದ ಹೇಳ್ರಿ. ಲಾಸ್ಟ್ ಮಾತು, ಯಾರ್ ಬಾಯಿ ತುಂಬಾ ಹಲ್ಲವ ಅವ್ರ ನಗು ಚಂದ ಅನಿಸ್ತದ. ಇವೆಲ್ಲ ಬಿದ್ಮೇಲೆ ಹೆಂಗ್ ನಗ್ತೀರಿ? ನಾನಂತೀನಿ ಅಟ್ಲೀಸ್ಟ್ ಇವಕರ ಯೂಸ್ ಮಾಡ್ರಿ. ಫುಲ್ ಸೀರಿಯಸ್ ಆಗಿರಿ ಎಲ್ಲ ದೇವೇಗೌಡ್ರ ತರ ಎಲ್ಲಿಂದಲ್ಲ ಟೈಟ್. ನೋ, ಖುಷಿಯಾಗಿರ್ರಿ, ಏನು ಒಯ್ಯೋದಿಲ್ಲ. ಜೀವನ ಇದೆ, ನಡೆಸೋದ್ ಹಂಗೆ. ಬರುತ್ತೆ, ಹೋಗುತ್ತೆ. ಪ್ರಾಬ್ಲಮ್ಸ್ ಗಳು ನಾವ್ ಇರೋತನ ಇರೋದೇ, ಅವು ಏನ್ ನಮ್ಗ್ ಬಿಟ್ಟು ಹೋಗೋದಿಲ್ಲ. ಅವ್ ಸೈಡ್ ಇಡ್ರಿ, ಖುಷಿಯಾಗಿರೋದನ್ನ ಕಲೀರಿ. ನನ್ ಜೀವನದಲ್ಲಿ ಇಷ್ಟೇ ಕಲ್ತಿದ್ನ. ನಾನ್ ಒಂದೇ ಡಿಸೈಡ್ ಮಾಡಿದ್ ನನ್ ಮೈಂಡ್ ಅಲ್ಲಿ ಏನು, ಇರೋತನ ನಗ್ತಾ ಇರ್ಬೇಕು. ಆಮೇಲೆ ಏನಾದ್ರೂ ಆಗೈತೆ, ಹೆಂಗಾದ್ರೂ ಆಗೈತೆ. ಸೊ ಹಾಗಾಗಿ ನಿಮ್ಮೊಳಗೆ ಈ ಪರಿವರ್ತನೆ ಬರ್ಲಿ ಅಂತ ಹೇಳ್ತಾ, ಎಲ್ರಿಗೂ ಅನಂತ ಶರಣಾರ್ಥಿ, ಧನ್ಯವಾದ. ಥ್ಯಾಂಕ್ ಯು, ಬಾಯ್. ನಾಳೆ ಸಿಗೋಣ.